ಹಿಂದಿನ ಕಾಲ ಮುಗಿಲಿಲ್ವೇ? ಎರಡನೇ ಸುತ್ತಿನ ಇಡ್ಲಿ ಒಲೆಯಲ್ಲಿ ಬೆಂದಾಯ್ತು. ಅದನ್ನ ಹೋಟ್ಲಿ ಕೊಟ್ಟು ಶಾಲೆಗೆ ಹೋಗ್ಬೇಕು. ಇನ್ ರೇಡಿಯೋ ಕೇಳ್ಕೊಂಡೇ ಇರೋದಲ್ಲ. ಕಾಫಿ ಅಂತಂದ್ರೆ ಪದ್ದಕ್ಕನ ಹೋಟ್ಲಿಂದು. ಬೆಳಗಾಗ್ತಾ ಒಂದು ಲೋಟ ಕಾಫಿ ಕುಡಿದೇ ಇದ್ರೆ ಆವತ್ತಿನ ದಿನಾನೇ ದಂಡ. ಏನಪ್ಪ ಆ ನಾಯಿನ ಓಡ್ಬಿಡೆಯ? ನಾಯಿ? ಓಹ್, ಇದ್ಯಾರ ನಾಯಿ ಪದ್ದಕ್ಕ? ಚೇಚೆ, ಇದು ನನ್ನ ನಾಯಿ, ಕಚ್ಚು ನಾಯಿ ಅಲ್ಲ. ಆದ್ರೂನು ಗಿರಾಕಿಗಳಿರೋವಾಗ ಇದೆಲ್ಲ ಸರಿ ಹೋಗಲ್ಲ. ಇದು ಒಳ್ಳೆ ನಾಯಿ ಪದ್ದಕ್ಕ. ಮಮ್ಮಿ, ಇಷ್ಟೊತ್ತ ನಿಂಗೆ ಇಡ್ಲಿ ತರಕ್ಕೆ? ಬೇಗ ಹೋಗು, ನಿಂಗೆ ಶಾಲೆಗೆ ಗೊತ್ತಾಯ್ತು. ಏನಪ್ಪ ಇದನ್ನ ತಗೊಂಡೋಗು. ಹುಡ್ಗಿ ತಾನೆ ಪದ್ದಕ್ಕ, ಆಟ ಆಡೋ ವಯಸ್ಸು. ಹೌದು, ಹುಡುಗಿ. ನೀನು ಒಂದ್ ಟೈಲರ? ಹೊಲಿಯೋದ್ ಬಿಟ್ಟು ಮಂಡೇಲೇನೋ ಮಹಾ ಆಲೋಚನೆ. ಏನಾಗಿದೆಯಾ ಇದಕ್ಕೆ? ಅದಕ್ಕೇನು ಆಗಿಲ್ಲ, ಗುಂಡಿ ಹಾಕೋದಕ್ಕಾಗಲ್ಲ. ಅಷ್ಟ್ ಚಿಕ್ಕದ್ ಮಾಡಿ ಹೊಲ್ದಿದ್ಯಾ. ನಾನ್ ಸರಿ ಅಳತೆ ತಕೊಂಡೇ ಹೊಲ್ದೆ. ನೀನ್ ಹಾಕಿ ನೋಡಿ ಸರಿ ಇದೆ ಅಂದೆ. ಮತ್ತೆ ನೀನ್ ಅಳತೆ ತೆಗ್ದು ಎಷ್ಟು ಸಮಯ ಆಯ್ತು? ಒಂದ್ 6 ತಿಂಗಳಾಯ್ತು. 6 ತಿಂಗಳಾಯ್ತಾ? ಅಂದ್ರೆ ಪುನಃ ಅಳತೆ ತಗೊಳ್ಳೇಬೇಕು. ದುಗ್ಗ, ಸರಿ ಮಾಡಿ ಹೊಲಿ. ನಾನ್ ನಿಮ್ ಕಡೆಗೆ ಹೊರಟೆ. ನಾನು ಕಾದು ಕಾದು ಇಲ್ಲಿಗೆ ಬಂದೆ. ಬರ್ತೇನೆ ಅಂದ್ಮೇಲೆ ಬರದೇ ಇರ್ತೇನಾ? ದಿವಾಕರಣ್ಣ, ತಗೊಳ್ಳಿ ಬಾಡಿಗೆ. ನಾನು ಬಾಡಿಗೆ ತಗೊಂಡಿದ್ದಲ್ಲ, ದುಗ್ಗನ್ ಹುಡ್ಕೊಂಬಂದೆ. ಪರವಾಗಿಲ್ಲ, ಇವತ್ತಲ್ಲ ನಾಳೆಯಾದ್ರೂ ಕೊಡೋದಲ್ವೇ? ನನ್ನ ವ್ಯವಹಾರವೆಲ್ಲ ಕಡ್ಲೆ ತಿಂದು ಕೈ ತೊಳೆದ ಹಾಗೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ ದಿವಾಕರಣ್ಣ. ತಗೊಳ್ಳಿ. ಕರೆಕ್ಟು. ಈ ಸಾಲಿನ ಅಂಗಡಿಲಿ ತಿಂಗಳು ಸರಿಯಾಗಿ ಬಾಡಿಗೆ ಕೊಡೋದಂದ್ರೆ ಪದ್ದಕ್ಕ ಒಬ್ಬಳಿ. ಹೌದೌದು. ಹೋಗೋಣ. ಹೋಗೋಣ. ನೀನೇ ನೋಡ್ತಿ ಹೊಲಿ ಅಂಗಡ. ನಂದನ ತನಯ ಗೋವಿಂದನ ಭಜಿಪುದು ಆನಂದವಾದ ಮಿಠಾಯಿ. ನಂದನ ತನಯ ಗೋವಿಂದನ ಭಜಿಪುದು ಆನಂದವಾದ ಮಿಠಾಯಿ. ಬಂಧಗಳನ್ನು ಭವರೋಗಗಳೆಲ್ಲನೂ ನಿಂದಿಪುದೇ ಮಿಠಾಯಿ. ಬಂಧಗಳನ್ನು ಭವರೋಗಗಳೆಲ್ಲನೂ ನಿಂದಿಪುದೇ ಮಿಠಾಯಿ. ನಂದನ ತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ. ದಧಿಘೃತ ಕ್ಷೀರಕ್ಕಿಂತಲೂ ಇದು ಬಹು ಅಪರೂಪದ ಮಿಠಾಯಿ. ದಧಿಘೃತ ಕ್ಷೀರಕ್ಕಿಂತಲೂ ಇದು ಬಹು ಅಪರೂಪದ ಮಿಠಾಯಿ. ಕದಳಿ ದ್ರಾಕ್ಷ ಖರ್ಜೂರ ರಸಗಳನ್ನು ಮೇರುವುದೇ ಮಿಠಾಯಿ. ಕದಳಿ ದ್ರಾಕ್ಷ ಖರ್ಜೂರ ರಸಗಳನ್ನು ಮೀರುವುದೇ ಮಿಠಾಯಿ. ನಂದನ ತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ. ಜಪ ತಪ ಸಾಧನಗಳಿಗಿಂತಲೂ ಬಹು ಅಪರೂಪದ ಮಿಠಾಯಿ. ಜಪ ತಪ ಸಾಧನಗಳಿಗಿಂತಲೂ ಬಹು ಅಪರೂಪದ ಮಿಠಾಯಿ. ಜಿಪುಣ ಮಾತೆಗಳಿಗೆ ಸಾಧ್ಯವಿಲ್ಲದೆ ಇಹ ಪುರಂದರ ವಿಠಲ ಮಿಠಾಯಿ. ಪುರಂದರ ವಿಠಲ ಮಿಠಾಯಿ. ನಂದನ ತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ. ಬಂಧಗಳನ್ನು ಅವರೋಗಗಳ
ಮಿಠಾಯಿ. ಮುದ್ದಾಗ್ ಹಾಡ್ತೀಯ. ಅಕ್ಕ, ನಮ್ ಸೀತಾ ಸಿನಿಮಾದವರಿಗಿಂತ ಏನ್ ಕಮ್ಮಿ ಇಲ್ಲ. ಸಿನಿಮಾಕ್ಕೆ ಸೇರ್ಸೋದಾದ್ರೆ ಸೇರ್ಸ್ಬೋದು. ಈ ಬುದ್ಧಿ ನಿನಗೆ ಯಾಕೆ? ಸಿನಿಮಾದ ಕಸುಬು ನಿನಗ್ ಬೇಡ. ಮಾಡೋದನ್ನ ಮಾಡ್ಕೊಂಡು ಬಿದ್ದಿರು. ಬಾಯಿ ಮುಚ್ಕೊಂಡು ಸುಮ್ಮನೆ ಹೊರಟೋಗು. ಹಾ, ಹಾಗೆ ಹೋಟ್ಲ್ ಕಡೆನೂ ಕೊಂಚ ನೋಡ್ಕೊ. ನಾನಿನ್ನು ಮುಂದಿನ ಪಾಠಕ್ಕೆ ಬನ್ನಿ. ಹಾಕೊಳ್ಳಿ. ಏನ್ ಹಾಕೋದು? ಎಲ್ಲ ಹಳೇದೆ. ಎಷ್ಟಾಗುತ್ತೋ? 1 2. ನೀವ್ಯಾಕೆ ಹೆದರ್ತೀರಿ? ಹೆಚ್ಚಂದ್ರೆ 3. ಏನಂತೆ ದುಗ್ಗಣ್ಣನ ಭಾರಿ ಲೆಕ್ಕಾಚಾರ? ಏನಿಲ್ಲ, ಗೋಡೆಗೆ ಗಾರೆ ಹಾಕೋದಕ್ಕೆ ಸಿಮೆಂಟ್ ಬೇಕಂತೆ. ಅದಕ್ಕೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕ್ತಾ ಇದ್ದು. ನಿನ್ನನ್ನೇ ಕೇಳು ಅಂತ ಹೇಳಿದೆ. ನಿನ್ನನ್ನು ಕೇಳೋದಕ್ಕೆ ಅದೇನೋ ಸಂಕೋಚ ಆಕೆಗೆ. ಹೌದಾ ಪುಟ್ಟಮ್ಮ? ನಿನ್ನ ಮನೆ ಬೇರೆ, ಅವನ ಮನೆ ಬೇರೆನಾ? ಎಂತದಮ್ಮ? ಅಲ್ಲ, ನಿಮ್ಮಂತ ಗೌರವಸ್ಥರು ಬಂದು ಹೋಗೋ ಮನೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರ್ಬೇಡ್ವೆ? ಇಷ್ಟೇನಾ? ಇದೇನು ಮಹಾ, ಇದನ್ನ ಹೇಳೋದಕ್ಕೆ ಇಷ್ಟು ದಾಕ್ಷಿಣ್ಯ ಯಾಕೆ? ಮಾಡ್ತಿದ್ರಾಯ್ತು, ಎಲ್ಲ ದುಗ್ಗಣ್ಣ ಸರಿ ಮಾಡಿಸ್ತಾನೆ. ಹೋಗೋಣ ದುಗ್ಗಣ್ಣ. ಇಷ್ಟೇ ಅವಸರ ಅಲ್ಲ? ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆ ಬರ್ತಿರ್ತೀರ, ಕುತ್ಕೊಂಡು ಸ್ವಲ್ಪ ಹಾಲ್ನಾರು ಕುಟ್ಕೊಂಡು ಹೋಗ್ಬಾರ್ದೆ? ನೀವಂದ್ರೆ ವನಜನಿಗೆ ಪಂಚ ಪ್ರಾಣ, ಯಾವಾಗ್ಲೂ ನಿಮ್ದೇ ಧ್ಯಾನ. ಬರ್ತಾ ಇರ್ತೀನಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾವು ಎದುರು ಬಾಗಿಲಲ್ಲಿ ಹೋಗುದು ಬೇಡ. ದಾರಿಯಲ್ಲಿ ಹೋಗೋ ಪೋಲಿಗಳು ಯಾರಾದ್ರೂ ನೋಡೋದು, ಮತ್ತೆ ಊರಿನಲ್ಲಿ ಏನೇನು ಕತೆ ಕರೋದು. ನಿನ್ನ ಮರ್ಯಾದೆ ಹೋದ್ರೆ ಇಡೀ ಊರಿನ ಮರ್ಯಾದೆ ಹೋದಾಗೆ. ಹಿತ್ತಲ ಬಾಗಿಲಲ್ಲಿ ಹೋಗೋಣ. ಮಗು, ದೇವರಿಗೆ ನಮಸ್ಕಾರ ಮಾಡಮ್ಮ. ಮಂಜ, ಮಗುನ ಕರ್ಕೊಂಡೋಗಿ ಮನೇಲಿ ಬಿಟ್ಟು ಬರ್ತಾ ಹಾಲ್ ತಗೊಂಡ್ ಬಾ. ಹಾಗೆ ಸಂಗೀತ ಮಾಸ್ಟರ್ ಪಾಠಕ್ಕೆ ಬಂದ್ರೆ ಪಾಠ ಬೇಡ, ಹೋಟ್ಲಿ ಬಂದು ನನ್ನ ನೋಡ್ಬೇಕು ಅಂತ ಹೇಳು. ಮತ್ತೆ ಕಬಡ್ಡಿ ಗಿಬಡಿ ಅಂತ ಕುದುರೆ ಹೇಗೆ ಅಲ್ಲಿ ಇಲ್ಲಿ ಆಡಕ್ ಹೋಗ್ಬೇಡ. ಮನೆಗಿನೇ ಬಿಟ್ಟು ಹೊರಗೆ ಹೋದ್ರೆ ನನ್ ಮಾತ್ರ ದೂರ ಬೇಡ. ಹಾಗಾದ್ರೆ ಹೋಟ್ಲಿಗೆ ನೀನೇ ಹೋಗ್ತೀಯಾ? ಹೌದ್ ಮಗ. ಎಲ್ಲ ಸುರಿಸ್ಬೇಡಿ, ಬೇಕಾದ್ರೆ ತಿನ್ನಿ. ಹಣ್ತೀನಿ. ನೀನೇ ತಿನ್ನು. ಇದು ನಿನಗಾಗಿ ಬೆಳೆದ ರಸಬಾಳೆ ಹಣ್ಣು. ಮತ್ಯಾರು ತಿನ್ನೋ ಮೊದಲು ನೀನ್ ತಿನ್ಬೇಕು. ಅಂದ್ರೆ ಸೀರೆ ಉಟ್ಕೊಂಡು ಹೋದ ಪದ್ದಕ್ಕನ ಮಗಳನ್ನ ನೋಡಿದ್ಯಾ? ಹಾ, ನೋಡ್ದೆ. ಆ ಪಕ್ಷಿನ ನಮ್ಮ ಗೂಡಿಗೆ ಸೇರ್ಸೋಣ. ನಿನಗೇನು ಹುಚ್ಚ? ಮರ್ಯಾದೆಸ್ತಿ ಹೆಣ್ಣನ್ನು ಹಾಳು ಮಾಡಿದವನು ಅಂತ ನಾನು ಊರಲ್ಲಿ ತಲೆ ಎತ್ತದೇ ಇರಬೇಕು ಅಂತ ಮಾಡ್ಬೇಕು ಅಂತನಾ? ಛೇ, ಅದು ನನಗೆ ಗೊತ್ತಿಲ್ವೇ. ಬಾ ಹೋಗೋಣ. ವಾಗುತ್ತೈತೆ ತಾಯಿ, ಜಯವಾಗುತ್ತೈತೆ, ಜಯವಾಗುತ್ತೈತೆ ತಾಯಿ, ಜಯವಾಗುತ್ತೈತೆ. ಕೂಡ ದಿಕ್ಕಿನಲ್ಲಿ ಹಕ್ಕಿ ಶಕರ ನುಡಿತೈತೆ ತಾಯಿ, ನುಡಿತೈತೆ. ನಿಮ್ಮ ಮುಖದಾಗೆ ಮಹಾಲಕ್ಷ್ಮಿ ಕಳೆ ತುಂಬಿ ತುಳುಕುತ್ತೈತೆ ತಾಯಿ, ತುಂಬಿ ತುಳುಕುತ್ತೈತೆ. ನೀನು ಮಹಾಭಾಗ್ಯವಂತೆ ತಾಯಿ, ಮಹಾಭಾಗ್ಯವಂತೆ. ಮಹಾಲಕ್ಷ್ಮಿ ಶಕರ ನುಡಿತೈತೆ ತಾಯಿ, ಶಕರ ನುಡಿತೈತೆ. ಶ್ರೀ ರಾಮಚಂದ್ರನಂತಹ ಭಜರಾಯ ಬಂದು ನಿನ್ನ ಕೈ ಹಿಡಿತಾನೆ ತಾಯಿ, ನಿನ್ನ ಕೈ ಹಿಡಿತಾನೆ. ಸೂಟು ಬೂಟು ಧರಿಸಿದ ವಿದ್ಯಾವಂತ ಬಂದು ನಿನ್ನ ಮನೆಯ ಅಂಗಳದಲ್ಲಿ ನಿಲ್ಲುತ್ತಾನೆ ತಾಯಿ, ಬಂದು ನಿಲ್ಲುತ್ತಾನೆ. ಗಂಡನಾಗಿ ಬಂದು ನಿನ್ನ ಕೈ ಹಿಡಿತಾನೆ ತಾಯಿ, ಬಂದು ಕೈ ಹಿಡಿತಾನೆ. ಈ ಆಲಕ್ಕಿ ನರಸಪ್ಪನ ಮಾತು ಸುಳ್ಳಲ್ಲ ತಾಯಿ, ಸುಳ್ಳಲ್ಲ ತಾಯಿ. ಈ ಶುಭ ಮುಹೂರ್ತದಲ್ಲಿ ನಿನ್ನ ಕೈಯಿಂದ ಒಂದು ವಸ್ತ್ರದಾನ ನಡೆಯಬೇಕಾಗಿದೆ ತಾಯಿ, ವಸ್ತ್ರದಾನ ನಡೆಯಬೇಕಾಗಿದೆ.
ಹಕ್ಕಿ ನರಸಪ್ಪನ ಮಾತು ಸುಳ್ಳಾಗಲ್ಲ ತಾಯಿ, ಸುಳ್ಳಾಗಲ್ಲ. ಜಯವಾಗುತ್ತೈತೆ ತಾಯಿ, ಜಯವಾಗುತ್ತೈತೆ, ಜಯವಾಗುತ್ತೈತೆ ತಾಯಿ, ಜಯವಾಗುತ್ತೈತೆ, ಜಯವಾಗುತ್ತೈತೆ ತಾಯಿ, ಜಯವಾಗುತ್ತೈತೆ, ಜಯವಾಗುತ್ತೈತೆ ತಾಯಿ. ಏನ್ರಿ, ತೋಟದ ಮನೆಗೆ ಹೋಗೋ ದಾರಿ ಯಾವುದು? ತೋಟದ ಮನೆಗೆ ಹೋಗ್ಬೇಕಾ? ಅದೇ ಅವ್ರ ಮನೆ. ರೀ ರೀ, ಸೂಟು ಬೂಟು ಧರಿಸಿದ ವಿದ್ಯಾವಂತ ಬಂದ ನಿನ್ನ ಮನೆ ಅಂಗಳದಲ್ಲಿ ನಿಲ್ಲುತ್ತಾನೆ ತಾಯಿ, ಬಂದು ನಿಲ್ಲುತ್ತಾನೆ. ರೀ, ತೋಟದ ಮನೆ ಇದೇನಾ? ತೋಟದ ಮನೆ ಇದಲ್ಲ, ಮತ್ತೆ ಇದು 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 ನಮ್ಮನೆ. ಹಾಗಾದ್ರೆ ತೋಟದ ಮನೆ? ತೋಟದ ಮನೆನಾ? ತೋಟದ ಮನೆ ಹೀಗೆ ಮುಂದಕ್ಕೆ ಹೋದ್ರೆ ಅಲ್ಲೊಂದ್ ಮರ ಕಾಣುತ್ತೆ. ಆ ಮರ ದಾಂಟಿ ಎಡಕ್ಕಿಳಿದ್ ಮೇಲೆ ಕತ್ತಿ ಬಲಕ್ ತಿರುಗಿದ್ರೆ ಅಲ್ಲೊಂದ್ ಪಾಪು ಕಾಣುತ್ತೆ. ಆ ಪಾಪು ದಾಂಟಿ ಮುಂದಕ್ಕೆ ಹೋದ್ರೆ ಅಲ್ಲೊಂದ್ ಸಂಕ ಕಾಣುತ್ತೆ. ಆ ಸಂಕ ದಾಂಟಿ ಮುಂದಕ್ಕೆ ಹೋದ್ರೆ ಅಲ್ಲೇ ಅವ್ರ ಮನೆ ಕಾಣುತ್ತೆ. ಸರಿ, ಥ್ಯಾಂಕ್ಸ್. ನೀನು ಮಹಾಭಾಗ್ಯವಂತೆ ತಾಯಿ, ಮಹಾಭಾಗ್ಯವಂತೆ. ಎಡಕ್ಕೆ ಬಲಕ್ಕೆ ದಾರಿ ಇದೆಯಲ್ಲ, ದಾರಿಯಲ್ಲಿ ನೀವೆಂತ ಹುಡುಕ್ತಿದ್ದೀರಾ? ದಾರಿ ನಾನೇನ್ ಹೇಳ್ದೆ ನಿಮ್ಮ ಹತ್ರ? ಇಳಿದು ಹತ್ತಿ ಬಲಕ್ಕೆ ತಿರ್ಗಿಂದ್ರಿ. ಎಂತ ಕೆಲಸ ಮಾಡ್ಬಿಟ್ಟೆ. ಎಡಕ್ ತಿರುಗಿ ಅನ್ನೋ ಬದಲು ಬಲಕ್ ತಿರುಗಿ ಅಂತ ಹೇಳ್ಬಿಟ್ಟೆ. ಬನ್ನಿ ನಾನೇ ತೋರಿಸ್ತೀನಿ. ಅವರನ್ನು ತಬ್ಬಿಕೊಂಡು ಉರುಳಾಡಿದಿಲ್ಲ ಯಾಕೆ? ಡಾಕ್ಟರ್ಗೆ ಮತ್ ಕೊಡೋ ಯೋಚನೆನಾ? ಹೋಗ್ರೆ. ಚಿರಂಜೀವಿ ರಘುರಾಮನಿಗೆ ನಿನ್ನ ಅಣ್ಣನ ಆಶೀರ್ವಾದಗಳು. ಈಗ ನೀನು ಆರೋಗ್ಯವಾಗಿರುವೆ ಎಂದು ನಂಬಿದ್ದೇನೆ. ನಾನು ಕ್ಯಾನ್ಸರ್ ರೋಗದಿಂದ ಹಾಸಿಗೆ ಹಿಡಿದಿದ್ದೇನೆ. ಯಾವ ಗಳಿಗೆಯಲ್ಲಿ ನನ್ನನ್ನು ಸಾವು ಅಪ್ಪುವುದೋ ಯಾರಿಗೂ ತಿಳಿದಿಲ್ಲ. ಈ ಪತ್ರ ತರುವ ರಾಮಚಂದ್ರ ನನ್ನ ಮಗ. ನಾನು ಹುಟ್ಟಿದ ಮನೆಯನ್ನು ನಿನ್ನನ್ನು ಒಮ್ಮೆ ನೋಡಲಿ ಎಂಬುದಾಗಿ ಇವರನ್ನ ಕಳಿಸಿದ್ದೇನೆ ಹೊರತು ನಿನ್ನ ಆಸ್ತಿ ಬದುಕಿನ ಅಭಿಲಾಷೆಯಿಂದಲ್ಲ. ಇತಿ ನಿನ್ನ ಅಣ್ಣನ ಆಶೀರ್ವಾದಗಳು. ಬಲರಾಮ. ನೀನು ಬಲರಾಮನ ಮಗನೇ? ಹೌದು ಚಿಕ್ಕಪ್ಪ. ಹಾಗಾದ್ರೆ ಬಲರಾಮ ಅವ್ರು ತೀರ್ಕೊಂಡು. ಬಲರಾಮ ತೀರ್ಕೊಂಡೆ? ಏನಾಗಿತ್ತು? ಕ್ಯಾನ್ಸರ್. ಕೊನೆ ಗಳಿಗೆಯಲ್ಲಿ ಗೊತ್ತಾಯ್ತು. ಸಾಯಕ್ ಮೊದಲು ಈ ಕಾಗ್ದಾನ ಕೊಟ್ಟರು. ನಿನ್ ತಾಯಿ? ಅವರು ನನ್ನನ್ನು ಹೆತ್ತ 6 ತಿಂಗಳಲ್ಲೇ ತೀರ್ಕೊಂಡ್ರಂತೆ. ಬಲರಾಮ ಬೇರೆ ಮದುವೆ ಮಾಡ್ಕೊಂಡೆ? ಇಲ್ಲ, ಅವರೇ ನನ್ನ ತಂದೆ ತಾಯಿ ಎರಡೂ ಆಗಿ ಸಾಕಿ ಸಲಹಿ ದೊಡ್ಡವನ್ನಾಗಿ ಮಾಡಿದ್ರು. ಆವತ್ತು ಹೋದ ನಿನ್ನಪ್ಪ ಮತ್ತೆ ಮನೆ ಹೊಸಲು ಹತ್ತಲೇ ಇಲ್ಲ. ನಿನ್ನ ತಾತ ಸಾಯವತ್ತಿಗೆ ಕೊರಗಿ ನಿನ್ನ ತಂದೆ ಅಥವಾ ಮಕ್ಕಳು ಬಂದಲ್ಲಿ ಈ ಆಸ್ತಿಯನ್ನೆಲ್ಲ ಅವರಿಗೆ ಒಪ್ಪಿಸಿ ಈ ಮನೆ ದೀಪ ಉಳಿಸಬೇಕು ಅಂತ ನನ್ನಿಂದ ಭಾಷೆ ಪಡೆದು ಪ್ರಾಣ ಬಿಟ್ರು.
ಆ ಯೋಗ ಬರುತ್ತೋ ಇಲ್ವೋ ಅಂತ ಚಿಂತೆಯಲ್ಲಿದ್ದೆ. ಹೌದಪ್ಪ, ನಿನ್ ಚಿಕ್ಕಪ್ಪನವ್ರದ್ದು ಬಂಗಾರದಂತಹ ಮನಸ್ಸು. ಅದಕ್ಕೆ ದೇವ್ರು ಅವ್ರ ಆಶೆನ್ ಪೂರ್ತಿ ಮಾಡ್ದ. ನೋಡ್ದ್ಯಾ ಪದ್ದಕ್ಕ ಯಾರು ಬಂದಿದ್ದಾರೆ ಅಂತ? ಹಾ, ಡಾಕ್ಟರ್ ಬಂದ್ರು ಅಂತ ಯಾರೋ ಹೇಳಿದ್ರು. ಹಾಗೆ ನೋಡೋಗೋಣ ಅಂತ ಬಂದೆ. ಈಗ ನೋಡುವಾಗ ನಿಮ್ಗೆ ಬೇಕಾದವರೇ ಬಂದಾಗಾಯ್ತು. ಹೌದು ಪದ್ದಕ್ಕ, ಇವತ್ತಿನ ನನ್ನ ಜವಾಬ್ದಾರಿ ಎಲ್ಲ ಮುಗೀತು. ತಗೋಬೇಕಿದ್ಕೆ. ಇದಕ್ಕೆ ಯಾಕಿಷ್ಟು ಅವಸರ? ನನ್ನ ಅವಸರ ನಿನಗೇನು ಗೊತ್ತು? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಆಗೋದೆಲ್ಲ ಒಳ್ಳೇದಕ್ಕೆ. ನೀನ್ ಬಂದೆಲ್ಲ ಇನ್ನು ರಘುರಾಮಯ್ಯ ಹುಷಾರಾಗ್ತಾರೆ. ನಾನ್ ಬರ್ತೀನಿ. ನೋಡಿ ನೋಡಿ, ಒಂದ್ ಸಮಾಚಾರ ಗೊತ್ತುಂಟಾ? ಬನ್ನಿ ಬನ್ನಿ. ಏನು ಯಾಕೆ, ಏನಾಯ್ತು? ಅದು ಭಾರಿ ದೊಡ್ಡ ಸಂಗತಿ. ಅದೇನು ಅಂತ ಅವಳೇ ಕೇಳ್ಬಿಡೋಣ. ನಮ್ಗೆ ಯಾಕೆ ಬೇಕು? ಏನೇ ಅದು? ಮೊನ್ನೆ ಸೀತನ್ ಮನೆ ಅಂಗಳದಲ್ಲಿ ಯಾರೋ ಟೈ ಕಟ್ಟಿದವ್ರು ಬಂದು ಅವಳ ಹತ್ರ ಬಹಳ ಮಾತಾಡ್ತಿದ್ರು. ಹೌದು, ದಾರಿ ಗೊತ್ತಿಲ್ದಕ್ಕೆ ತಿಳಿದೆ ಅಂಗ್ಳಕ್ ಬಂದು ದಾರಿ ತೋರ್ಸ್ಲಿಕ್ ಹೋಗೆ. ಆದ್ರೆ ತೋಟದ ಬದಿಯಲ್ಲಿ ಅವ್ರನ್ನ ತಪ್ಕೋಬೇಕಾ? ಹಾ, ಹೇಗೆ ತಪ್ಕೊಂಡ್ಲೆ? ಹೇಗೆ ತಪ್ಕೊಂಡ್? ಯಾರೇ ಅದು? ಅವನೇ ಚೀಟಿಯಲ್ಲಿ ಬಿಡ್ಕೊಂಡು ಬಂದ ರಾಮ. ನಿಮ್ಗೆಲ್ಲ ಸುಮ್ನೆ ಇರಕ್ಕಾಗುತ್ತಾ ಇಲ್ವಾ? ಮೊನ್ನೆ ದಾರಿ ಗೊತ್ತಿಲ್ದಿದ್ದವ್ರಿಗೆ ದಾರಿ ತೋರಿಸಿದ್ಯಲ್ಲ, ಅಷ್ಟ್ ತಾಕತ್ತಿದ್ರೆ ದೋಣಿ ನೀನೇ ನಡ್ಸ್ ನೋಡೋಣ. ಓ, ಅಷ್ಟೇ ತಾನೇ, ಹೋಗ್ತೀನಿ. ಎಷ್ಟು ತಾಕತ್ತಪ್ಪ ಆ ಸೀತೆಗೆ. ಹೇಳಿದ ಹಾಗೆ ದೋಣಿ ತಗೊಂಡು ಹೋದ್ಲಲ್ಲ. ಬನ್ನಿ, ಅದೇ ದೋಣಿ. ತಕೊಂಡಿದ್ಯಲ್ಲ. ಯಾಕೆ ನಂಗೆ ದೋಣಿ ನಡ್ಸೋಕ್ ಬರಲ್ಲ? ನೀವೆಂತ ಗಂಟ್ ಮಾರ್ಯಾರೆ? ಹಂಗೆಲ್ಲ ಅಂದರ್ಸಕ್ಕಾಗ. ಇದು ಪಾತಿ. ಅಭ್ಯಾಸವಿಲ್ಲ. ಎರಡು ಕೈ ಗಟ್ಟಿ ಹಿಡ್ಕಣಿ, ಪಾತಿ ಹೋಗುತ್ತ. ಎರಡು ಕೈ ಗಟ್ಟಿ ಹಿಡ್ಕಣಿ. ದೋಣಿ ವಾಲ್ತಾ ಇದೆ. ಅಂದಾಜ್ ನೋಡಿದ್ರೆ 2 ಗುಟ್ಟು ನೀರ್. ಇದೇ ಮೊದ್ಲು ನೀವು ದೋಣಿ ಹತ್ತದ್ದು? ಹೌದು. ಅನ್ನಸ್ಬಿಡಿ. ಅಯ್ಯೋ ಸೀತಾರಾಮ, ಜಲಕ್ರೀಡೆ ನಡೀಲಿ. ನೀರ್ ಕುಡಿದ್ರಿಯಾ? ಏನಾಗಿಲ್ಲ. ನಂಗೆ ದೋಣಿಲ್ ಕೂತು ಅಭ್ಯಾಸವಿಲ್ಲ. ಪಾಪ, ಅಭ್ಯಾಸವಿಲ್ಲ.
ಹಾಡಲು ನಿನ್ನ ಇಂಪಿನ ಸ್ವರವೇ ಕೇಳುವುದು. ತಾವರದಳದೆ ನೀರಿನ ಕೊಳದೆ ನಿನ್ನಯ ಬಿಂಬವೇ ತೋರುವುದು. ಇದು ಕನಸೋ ಆಹ ನನಸೋ ಮನಸ್ಸೆ ನೀ ಬಲ್ಲೆಯ ಮನಸ್ಸೇ ಬಲ್ಲೆಯ ಓ ಚಲುವ. ಏನ್ ಬೇಕಾದ್ರೂ ಹೇಳ್ ಕಳಿಸ್ಬಿಡಿ. ಹಾಲಲ್ಲಿದೆ, ಮದ್ದು ಮಾತ್ರೆ ಹೊತ್ತಿ ಸರಿಯಾಗಿ ತಗೊಳ್ಬೇಕು ಅಂತ ಡಾಕ್ಟರ್ ಅಂದಿದ್ದಾರೆ. ಮುದ್ದ ಮರಿಬೇಡ, ಬರ್ತೀನಿ. ಪಾಪ ಒಳ್ಳೆ ಹೆಂಗ್ಸು. ಯಾರ ಪದ್ದಕ್ಕಲ್ವೇ? ಕೆಟ್ಟವ್ರಿಗೆ ತುಂಬಾ ಕೆಟ್ಟವಳು. ಆದ್ರೆ ನಮ್ಮನೆ ಮಟ್ಟಿಗೆ ಮುದ್ದ ಆ ಹಾಲು ಕೊಡು. ಮುದ್ದ ಮುದ್ದ ಎಲ್ಲೇ ಬಿಟ್ಟ ಈ ಮುದ್ದ ಹಾಲು ತರದ್ ಬಿಟ್ಟು? ನೀವಾ? ಮುದ್ದ ಹೊರಗೋಯ್ತಾ? ಈಗ ಹೆಂಗಿತ್ತು? ಪರವಾಗಿಲ್ಲ, ಜ್ವರ ಬಿಟ್ಟಿದೆ, ಸ್ವಲ್ಪ ಕೆಮ್ಮಿದೆ. ನಾನು ಹೆದ್ರು ಹೋಯ್ದೆ ಮರೈರೆ. ನಿಮ್ಗೆ ಹೊಸ ನೀರ್ ಆಯಿಲ್ಲ ಅಂತ ಕಾಣ್ತು. ಅಂದ್ರೆ ಅದೇ ಮೊನ್ನೆ ದೋಣಿ ಮುಚ್ಚಿ ಹೊಳೆ ಬಿದ್ದು ನೀರ್ ಕುಡ್ದೆ ಕಣೆ. ಓ ತಾತ, ಹೊತ್ತಿಗೆ ಸರಿಯಾಗಿ ಮತ್ ಕೊಡು, ನಾನು ಹೋಗಿ ಬರ್ತೀನಿ. ಬರ್ಲಾ? ಪದ್ದಕ್ಕ ಮಾಡಿ ಇಲ್ಲಿಗೆ ಯಾಕೆ ಬಂದ್ಲು? ಯಾಕೆ ಬರ್ಬಾರ್ದಾ? ಅಲ್ಲ, ಪದ್ದಕ್ಕ ಅವಳನ್ನ ಎಲ್ಲಿಗೂ ಹೊರಗೆ ಕಳ್ಸೋದಿಲ್ಲ. ನೀವು ಬಾಳ ರಸಿಕರ್ರಿ. ಇದೆಲ್ಲ ಯಾಕೆ? ನನ್ನ ಕ್ರಮನೇ ಹಾಗೆ. ನನಗ್ ಬೇಕಾದವರೆಲ್ಲ ಸಂತೋಷವಾಗೇ ಇರ್ಬೇಕು. ನಾವಿಬ್ರು ಸಂತೋಷವಾಗಿದ್ರೇನೆ ಸುಖ. ಏನು ತೋಟ ನೋಡ್ತಾ ಇದ್ದೀರಿ? ಬೆಲೆಗೆ ತಗೊಳ್ಳೋ ಅಂದಾಜಾ? ಏನಿಲ್ಲ, ಕಾಯಿ ನೋಡ್ತಾ ಇದ್ದೀನಿ. ತೋಟ ಯಾರ್ದಂತೆ? ತೋಟ ಯಾರಾದ್ರೆ ನನಗೇನು? ಕಾಯಿ ಹೇಗಿದೆ ಅಂತ ನೋಡ್ಬಾರ್ದಾ? ಏನು ಗಿರಿಗಿರಿ ಅಂಕಮ್ಮ ಎಲ್ಲ ಹೊರಟಾಗಿದೆ? ನಿಂಗೆ ತಲೆ ತಿರುಗುತ್ತಾ? ನೀನ್ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಉರುಳ್ತಾ ಮಾಲ್ತಾ ಹೋಗುವಾಗ ಈ ಹೂನು ಮುಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ಆ ಹೂವನ್ನ ತಗೊಂಡೋಗಿ ನೀನ್ ಹೆಂಡತಿ ಕೊಡು. ಹೆಂಡತಿ ಕೊಡೋದಕ್ಕೂ ನೀನು ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದಲ್ಲ ಒಂದಿನ ನೀನ್ ನನ್ನ ಮುಖಕ್ಕೆ ಅವಳಿಂದ ಉಗುಳಿಸ್ತೀಯ. ನಿನಗೆಲ್ಲ ಹುಚ್ಚು. ಅವಳಿಗೆ ಎಲ್ಲಿಂದ ಬಂದಾಳ ಗೊತ್ತಾ? ರಾಮಚಂದ್ರನಲ್ಲಿಂದ. ಅಲ್ಲಿ ಅವ್ರ ಅಮ್ಮನ ಉಪಚಾರ, ಮಗಳ ಮೇಲುಪಚಾರ. ನೀನ್ ಹೀಗೆ ಇದ್ರೆ ನಿನಗೆ ಸಿಗೋದು ಕಬ್ಬಲ್ಲ, ಅವಳು ತಿಂದು ಎಸ್ದ ಜೊಗಟೆ. ಆಕೆ ಅವನ್ ಗಾಳಕ್ ಸಿಗೋ ಮೊದ್ಲು ನೀವು ಬಲೆ ಹಾಕಿ ಹೇಳ್ಕೋಬೇಕು. ಅದು ಬಿಡು. ಈಗ ನಾನು ನಿನ್ ಪೇಟೆ ಕಳ್ಸಿದ ಕೆಲಸ ಏನಾಯ್ತು? ನೀವು ಮೊದ್ಲೇ ಹೇಳಿದ್ರಲ್ಲ 2 ದಿನ ಬೇಕು ಅಂತ, 1 ದಿವಸಲ್ಲೇ ಮುಗಿಸ್ಕೊಂಡ್ ಬಂದೆ. ನಿನ್ ಕೆಲ್ಸಕ್ಕೆ ಹೋಗಿದ್ದೆ ಅಂತಂದ್ರೆ ನನ್ನ ಧರ್ಮಪತ್ನಿ ತಕಬೇಕಂತ ಹಾರಾಡ್ತಾಳೆ. ಅವಳನ್ನ ತಿರುಗು ಮುರುಗು ಮಾಡ್ಬೇಕು ಅಂತ ಹೂ ತಗೊಂಬಂದೆ. ಇನ್ನು ಮಾತಾಡ್ತಾ ಕೂತ್ರೆ ಆಗಲ್ಲ. ದಾರಿ ಬಿಡಿ, ನಾ ಹೊರಟೆ. ಏನಾಯ್ತು? ಅಷ್ಟೇ ಹೆದರಿಕೆನಾ? ಏನಾಯ್ತು? ತೋರ್ಸಿ ನೋಡೋಣ ನೋಡೋಣ. ಹೊಸಿದೆ ದುಡ್ಡು ಎಲ್ಲಿಂದ ಇದೆಲ್ಲ? ಇದು ಇದು ನಮ್ಮಣ್ಣ ಬಂದಿದ್ದ, ಅವನ್ ಕೊಟ್ಟೋದ. ನಿಮ್ಮಣ್ಣ ಮದ್ವೆಗೆ ದಿನ ನಿಶ್ಚಯ ಮಾಡಿ ದುಡ್ಡಿಲ್ಲ ಅಂತ ಊರು ಬಿಟ್ಟು ಹೊರಟೋಗಿದ್ದ? ಅವನು ಬೊಂಬಾಯಿಲೇನೋ ಸ್ವಂತ ಹೋಟ್ಲ್ ಇಟ್ಕೊಂಡಿದ್ದಾನಂತೆ. ಭಾರಿ ಸಂಪಾದನೆ ಅಂತೆ. ಹೌದು, ಎಲ್ಲಿದ್ದಾನೆ? ಅವ್ರ ಸ್ನೇಹಿತರೊಬ್ರು ಬೊಂಬಾಯಿ ಸೆಟ್ಟು ಬಟ್ಟೆ ವ್ಯಾಪಾರ ಮಾಡ್ತಾರಂತೆ. ಅವ್ರ ಜೊತೆಲಿ
ವಿಮಾನದಲ್ಲಿ ಬಂದವರು ಜೊತೆಲೇ ವಿಮಾನದಲ್ಲಿ ಹೊರಟೋದ್ರಂತೆ. ಆತ್ನ ಸ್ನೇಹಿತರು ಬಂದಿದ್ನಾ? ಇಲ್ಲ ಇಲ್ಲ, ಅವರು ವಿಮಾನದ ಹತ್ರನೇ ಕಾಯ್ಕೊಂಡಿದ್ರಂತೆ. ಭಾವನ್ನ ಇನ್ನೊಮ್ಮೆ ನೋಡ್ತೀನಿ, ವಿಮಾನಕ್ಕೆ ಹೊತ್ತಾಯ್ತು ಅಂತ ಹೊರಟೋದ್ರು. ಈಗ ಭಾವನ ಸವಾರಿ ವಿಮಾನದಲ್ಲೇನಾ? ಅಲ್ಲ ರೀ, ಅವ್ರು ಹೇಳಿದ್ರು ಇನ್ನು ನನ್ನ ಭಾವ ಯಾವ್ದಕ್ಕೂ ಹೆದರೋದ್ ಬೇಡ, ತಿಂಗಳು ದುಡ್ಡು ಕೊಟ್ಟು ಕಳಿಸ್ಬಿಡ್ತೀನಿ, ಇನ್ನೊಮ್ಮೆ ಬಂದಾಗ ಸ್ವಂತ ಬಂಗ್ಲೆ ಕಟ್ಸಿರ್ಬೇಕು ಅಂತ ಹೇಳಿದ್ರು. ವಾರೇವಾ, ಇದಕ್ಕನ್ನೋದು ಹಿರಿಯರು. ಭಾವನಿಗೆ ಭಾವನ ಬಲ, ಪಕ್ಷಿಗೆ ರೆಕ್ಕೆ ಬಲ ಅಂತ. ಮನೆ ಕಟ್ಸೋವಾಗ ಒಂದು ಏರ್ ಕಂಡೀಷನ್ ರೂಮು ಕಟ್ಸೋಣ, ಅವನು ಬಂದ್ರೆ ಮಜಾ ಆಗಿರ್ಬಹುದು. ಅದ್ ಹೌದು, ಏರ್ ಕಂಡೀಷನ್ ರೂಮ್ ಕಟ್ಸೋದು ಯಾರಿಗೋಸ್ಕರ? ನೀವು ಹೋದ್ರೆ ಆ ಕಡೆನೆ 2-3 ದಿವಸ ಮನೆಗ್ ಬರಲ್ಲ, ಆ ದಿವಾಕಣ್ಣನ ಜೊತೆ ಹೊರಟೋಗ್ಬಿಡ್ತೀರಾ. ಹಾಗೆ ಇರೋ ಬದಲು ಒಂದು ಊದು ಬತ್ತಿ ಫ್ಯಾಕ್ಟ್ರಿ ಮಾಡಿಸ್ಕೊಡ್ತೀನಿ ಅಂತ ದಿವಾಕರಣ ಮಾತು ಕೊಟ್ಟಿದ್ದಾರೆ. ಅದಕ್ಕಲ್ವಾ ಅವರ ಹಿಂದೆ ಓಡಾಡ್ತಾ ಇರೋದು ನಾನು. ಹೋಗೋ ಅವಸರದಲ್ಲಿ ಸಿಗರೆಟ್ ಪ್ಯಾಕನ್ನ ಮರ್ತೇ ಹೋಗ್ಬಿಟ್ರು. ಓಹೋ, ಹಾಗಾದ್ರೆ ನಾನು ಸ್ವಲ್ಪ ಹೊಗೆ ಬಿಡ್ತಾ ಇರ್ತೀನಿ ಇಲ್ಲಿ ಕೂತ್ಕೊಂಡು. ನೀನು ಭಾವ ಕೊಟ್ಟ ಈ ಸೀರೆನ ಮಡ್ಚಿ ಒಳಗಡೆ ಇಡು. ಮತ್ ಸಾಯಂಕಾಲ ಇದನ್ನು ಉಟ್ಕೊಂಡು ಈ ಹೂನು ಮುಡ್ಕೊಂಡು, ಇವತ್ತು ಶುಕ್ರವಾರ ಅಲ್ವಾ, ನಾವಿಬ್ರು ಜನ್ನೆಯಲ್ಲಿ ಕೈ ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಊರಿನಲ್ಲಿ ಯಾರಾದ್ರೂ ನೋಡಿದವರ ಕಣ್ಣಿಗೆ ಮಿಂಚು ಹೊಡೆದಾಗಿರ್ಬೇಕು. ಸರಸು, ನಾನೀಗ ಅರಸು. ಅಮ್ಮವ್ರೆ, ಪದ್ದಕ್ಕನವ್ರ ಮನೆಗಲ್ವೇ? ಹೌದು. ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಏನಮ್ಮ ಹೆಸರು? ಹುಡುಗಿಯನ್ನು ನೋಡಿ ನಮ್ಮ ಹುಡುಗ ಒಪ್ಕೊಂಡಿದ್ದಾನೆ. ಅಕ್ಕವ್ರೆ, ನಮ್ಮ ಸ್ಥಿತಿಗತಿ ಬಗ್ಗೆ ರಂಗಣ್ಣವರು ಮೊದಲೇ ಹೇಳಿರ್ಬೇಕಲ್ಲ? ಅವೆಲ್ಲ ನಮ್ ಮೊದ್ಲೇ ಗೊತ್ತು. ನನಗೆ ಇವ್ರ ಹಾಗೆ ತೋಟ ಗದ್ದೆ ಇರ್ದಿದ್ರು ನಾನು ಹೋಟ್ಲಿನ ಪದ್ದಕ್ಕ ಅಂತ ಸಸಾರ ಮಾಡಬೇಡಿ. ನನಗಿರೋದು ಮುತ್ತಿನಂತ ಒಬ್ಳೆ ಮಗಳು. ಅವಳು ಮದುವೆ ಹೇಗ್ ಮಾಡ್ತೀನಿ ಗೊತ್ತಾ? 3 ಅಂಕಣದ ಚಪ್ರ ಹಾಕಿ, ಕಂಬಕ್ಕೆ ಗೆಂದಾಳೆ ತೆಂಗಿನ ಗೊನೆ ಕಟ್ಟಿ 3 ದಿನ ಬ್ಯಾಂಡ್ ಓದಿಸ್ತೀನಿ. ಮದುಮಗ ಪಲ್ಲಕ್ಕಿಲ್ ಬಂದು ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಬೇಕು. ಅದು ನಿಮ್ಮ ಇಷ್ಟ ಗುರಿಕಾರ್ರೆ. ಹಾಗಾದ್ರೆ ನಾವು ಊರಿಗೆ ಹೋಗಿ ಮುಹೂರ್ತ ನೋಡಿ ಕಾಗದ ಬರಿತೀವಿ, ಸರಿನಾ? ಶುಭ ಕಾರ್ಯ ಬೇಗ ನಡಿ. ದೇವರು ನಡೆಸ್ತಾರೆ. ಸೀತಾ, ನಮಸ್ಕಾರ ಮಾಡಿ. ಇನ್ನು ನೋಡ್ಲಾ? ನೋಡಿ ನೋಡಿ. ಪಾಪ, ಬಟ್ಟೆಲ್ಲ ನಿಂದೋಯ್ತು. ನಾನೇನ್ ಮಾಡ್ಲಿ? ನೀವ್ ಸ್ವಲ್ಪ ಹೊತ್ತು ಆ ಕಡೆನೆ ತಿರ್ಕೊಂಡಿದ್ದಿದ್ರೆ. ಹೌದು, ನಾನೇನು ನೀನ್ ಬರ್ತಿಂತ ಕನಸು ಕಂಡಿದ್ನಾ? ತಿನ್ನಿ. ಏನಿದು? ನೀ ತಿನ್ರಿ. ಹೇಗಿದೆ? ಬಹಳ ರುಚಿದೆ. ನಿಮ್ ಹೋಟ್ಲಿದ್ದ? ಅಲ್ಲ ರೀ, ಇವತ್ತು ನನ್ನ ನೋಡ್ಲಿಕ್ಕೆ ಹುಡುಗನ್ ಕರ್ಕೊಂಡ್ ಬಂದಿದ್ರು. ಅವ್ರಿಗಂತ ಮೈಸೂರು ಪಾಕು, ಹೊಂಡ ಸಾಂಬಾರು, ಬಜ್ಜಿ, ಖಾರದ ಕಡ್ಡಿ ಮಸ್ತಾಗಿ ಮಾಡಿ ಹಾಕಿದ್ರು. ಕಡ್ದು ಉಪಚಾರ. ಹೌದಾ? ಹುಡುಗ ಆಗಿದ್ದಾನೆ? ಅವನ ಕುಂದಾಪುರದ ಕಡೆಯವನು. ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ ಅಂತೆ, ಭಾರಿ ಶ್ರೀಮಂತರಂತೆ. ಬರೋವಾಗ ಕಾರ್ನಲ್ಲೇ ಬಂದ್ರು. ಹುಡುಗ ನನ್ನ ನೋಡಿ ಹಾ ಅಂತ ಬಾಯ್ಬಿಟ್ಟ. ಹುಡುಗನ ಕಡೆಯವರು ಹುಡುಗಿ ಆಗ್ಬಹುದು ಅಂತಂದ್ರು. ಮಮ್ಮಿ ನನ್ನನ್ನ ಕಾಲಿಗೆ ಬೀಳು ಅಂತಂದ್ರು. ನನ್ಗೊಂದ್ ನಮೂನೆ ಆಯ್ತು. ಮಮ್ಮಿ ಮತ್ತೆ ಕಣ್ಬಿಟ್ಟು ಹೀಗೆ 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 ಮಾಡಿದ್ರು. ಮನ್ಸಿಲ್ಲದ ಮನ್ಸಲ್ಲಿ ಕಾಲಿಗೆ ಬಿದ್ದೆ. ಕಾಲಿಗೆ ಬೀಳುವಾಗ ಒಳ್ಳೆಯವ್ರೊಬ್ರನ್ನ ಮನ್ಸಲ್ಲಿ ನೆನ್ಸ್ಕೊಂಡೆ. ಹೌದಾ? ಯಾರವರು? ನೀವೇನೆ. ನಾನಾ? ಹಾ, ನಿಮ್ಮನೆಗೂ ಸತ್ಯ. ಇಲ್ಲಿ ನೋಡಿ. ನನಗ್ ಸಿಕ್ತು. ಇದು ನಿನ್ನ ಹತ್ರ ಕೊಡು. ಕೊಡು ಕೊಡು. ಕೊಡ್ಡಿ, ಹಾಯ್ ಕೊಡ್ಡಿ. ಕೊಡಿ. ಕೊಡ್ದಿದ್ರೆ ಬೇಡ. ಒಳ್ಳೆ ಜ್ಞಾಪಕ ಯಾವತ್ತೂ ಮನ್ಸಿನ ಮಾಸಲ್ಲ.
ನೋಡು, ಹುಡುಗಾಟಿಕೆ ಮಾಡಬೇಡ. ನೀನು ವಯಸ್ಸಿಗೆ ಬಂದಳು, ಇವತ್ತು ನಾಳೆ ಮದುವೆ ಆಗೋಳು. ಯಾರಾದ್ರೂ ನೋಡಿದ್ರೆ ಏನ್ ಮಾತಾಡ್ಕೋತಾರೆ? ಯಾರೇನೇ ಮಾತಾಡ್ಲಿ, ನಾನು ಅವನ ಮದ್ವೆ ಆದ್ರಲ್ವಾ? ಯಾಕಾಗ್ಬಾರ್ದು? ಆಗೋದಿದ್ರೆ ನಿಮ್ಮಂತ ಒಳ್ಳೆ ಗಂಡು ನೋಡಿ ಮದ್ವೆ ಆಗ್ತೀನಿ. ಬದುಕೊಂದು ಹೂದೋಟ, ಅದಕ್ಕೂತು ಒಳನೋಟ, ಮುಳ್ಳು ಎರಡುಂಟು, ತಿಳಿ ನೀನು ಮುಳ್ಳಲ್ಲಿ ಕೈಯಿಡದೆ, ಹೂವನ್ನೇ ಕುಯ್ಬೇಕು ಲೋಕದಳು. ಓ ತಿಳಿ ಮಾನವ, ನೀನರಿತು ಸಾಗಿದರೆ ಸ್ವರ್ಗವೇ ಇಲ್ಲುಂಟು. ಒಡಲೆಂಬ ಕಡಲಲ್ಲಿ ಉಕ್ಕೇರಿ ತುಳುಕುವುದು ಉತ್ಸಾಹ ಉಲ್ಲಾಸ, ತಿಳಿ ನೀನು ಹದ್ದಲ್ಲಿ ಎಂದೆಂದು ಬಾಳಲ್ಲಿ ಮೂಡಾದು ಲೋಕದೊಳು. ತೃಪ್ತಿಯ ಚಿಗುರೊಂದು ಎದೆಯಲ್ಲಿ ಅರಳಿದರೆ ಎಲ್ಲೆಲ್ಲೂ ಸಂತೋಷ, ತಿಳಿ ನೀನು ಸಂಸಾರ ಸಾಗರದೆ ಈಜಾಡಿ ದಡ ಸೇರು ಲೋಕದೊಳು. ಓ ತಿಳಿ ಮಾನವ, ಓ ತಿಳಿ ಮಾನವ, ಓ ತಿಳಿ ಮಾನವ. ನೋಡು ಮಿಸ್ಟರ್ ಬಲರಾಮ್, ನನ್ ಕೇಳಿದ್ರೆ ನಮ್ ದೇಶ ಉದ್ಧಾರವಾಗಬೇಕಾದ್ರೆ ಈ ಜಾತಿ ಮತ ಭೇದ ಭಾವ ಎಲ್ಲ ಹೊರಟು ಹೋಗ್ಬೇಕು. ಆಲ್ ರಿಲಿಜನ್ಸ್ ಲೀಡ್ ಟು ದಿ ಸೇಮ್ ಗೋಲ್ ಅನ್ನೋದೇ ನನ್ನ ತತ್ವ. ನನ್ನ ಮನಸ್ಸಲ್ಲಿರೋದನ್ನೇ ನೀನು ಹೇಳ್ದೆ ಕಣಯ್ಯ. ಡ್ಯಾಡಿ, ನನ್ನೊಂದು ಪ್ರಶ್ನೆ. ನೀವೇನಂದ್ರು ಅವ್ರು ಎಸ್ ಅಂತಾರೆ, ಅವ್ರೇನಂದ್ರು ನೀವೆಸ್ ಅಂತೀರಾ? ನೀವಿಬ್ರು ಒಪ್ಪದಿರುವಂತ ವಿಚಾರ ಯಾವ್ದಿದೆ? ಒಳ್ಳೆ ವಿಚಾರ ಎಲ್ಲಿರುತ್ತೋ ಅಲ್ಲಿ ಅಭಿಪ್ರಾಯ ಭೇದವೇ ಇರೋಲ್ಲ. ಫಾರ್ ಎಕ್ಸಾಂಪಲ್, ಯು ಆರ್ ಎ ಹಿಂದೂ, ಶಿ ಇಸ್ ಎ ಕ್ರಿಶ್ಚಿಯನ್. ನೀವಿಬ್ರು ಅನ್ಯೋನ್ಯವಾಗಿಲ್ವೇ? ಬಿಕಾಸ್ ನಿಮ್ಮಲ್ಲಿ ಅಭಿಪ್ರಾಯ ಭೇದನೇ ಇಲ್ಲ. ಹಾ ಮಿಸ್ಟರ್ ಬಲರಾಮ್, ನೀತನ್ನ ನಿನ್ ಮಗ ರಾಮಚಂದ್ರ ಯಾಕಯ್ಯ ಮದುವೆ ಆಗ್ಬಾರ್ದು? ನನ್ನ ಮನಸ್ಸಲ್ಲಿ ಇರೋದನ್ನೇ ಹೇಳ್ದೆ ಮಿಸ್ಟರ್ ಆಂಟೋನಿ. ನನ್ನ ಸೊಸೆಯಾಗಿ ನೀತಾ ಬಂದ್ರೆ ನನ್ನಷ್ಟು ಸಂತೋಷ ಪಡೋರು ಯಾರೂ ಇಲ್ಲ. ನೀವಿಬ್ರೇನ್ ಹೇಳ್ತೀರಾ? ಏನಯ್ಯ ಸುಮ್ಮನಿದ್ದಿ? ಅದಕ್ಕೆ ಯಾಕೆ ಇಷ್ಟ ಆಗ್ತದೆ? ಸ್ವಲ್ಪ ಟೈಮ್ ಕೊಡಿ. ಡೋಂಟ್ ವರಿ, ಡೋಂಟ್ ವರಿ. ಮಿಸ್ಟರ್ ಬಲರಾಮ್, ಇಂಥ ವಿಚಾರಗಳಲ್ಲಿ ನಾವಿಬ್ರೇ ನಿರ್ಧರಿಸಿ ಅವ್ರನ್ನ ಒಪ್ಪೇನೋ ಸರಿಯಲ್ಲ. ಕರೆಕ್ಟ್, ನನ್ನ ಮನಸ್ಸಲ್ಲಿರೋದನ್ನೇ ನೀನು ಹೇಳ್ದೆ. ಚಿಲ್ಡ್ರನ್, ಇದು ನಿಮ್ಮ ಜೀವನದ ಪ್ರಶ್ನೆ. ಇದರಲ್ಲಿ ನಮ್ಮ ಬಲವಂತ ಇಲ್ಲ. ನೀವಿಬ್ರು ಚೆನ್ನಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬನ್ನಿ. ಪದ್ದಕ್ಕನ ಮನೆ ವಧು ನಮ್ಗೆ ಒಪ್ಪಿಗೆ ಇಲ್ಲ, ಜನಗಳು ಅವಳ ವಿಚಾರವಾಗಿ ಏನೇನೋ ಮಾತಾಡ್ತಾರೆ ಅಂತ ಅನ್ಬಿಟ್ರಾ? ಹೌದು, ಅದು ನಮ್ಮ ಕಿವಿ ಮೇಲೆ ಬಿದ್ದ ಮೇಲೆ ಆ ಸಂಬಂಧ ಬೇಡ ಅಂತ ಹೇಳಿದ್ರು. ಅದನ್ನ ನಿಮ್ಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಸಂಗೀತ ಪಾಠಕ್ಕೆ ಗೊತ್ತಾಯ್ತು, ನಾನು ಇಲ್ಲಿ ಬರ್ತೀನಿ. ಏನ್ ಪದ್ದಕ್ಕ, ಈಗ ನಿಮ್ ಮಗಳಿಗೆ ಸಂಗೀತ ಪಾಠ ಕಲಿಸೋದನ್ನ ನಿಲ್ಲಿಸ್ಬಿಟ್ಟು ನೀವೇ ಸಂಗೀತ ಕಲಿಯೋ ಆಲೋಚನೆನಾ ಹೇಗೆ? ಯಾರೋ 3 ಕಾಸಿನ ಪಟಿಂಗ ಮತ್ಸರದಲ್ಲಿ ಮಾಡ್ತಿರೋ ಕೆಲಸ ಇದು. ಅವನು ಯಾರು ಅಂತ ತಿಳಿಲಿ, ಅವನಿಗೆ ಕಸಬರ್ಗೆ ಹಿಡಿಲಿ ಪೂಜೆ ಮಾಡದೆ ಬಿಡಲ್ಲ. ನಾನೇನೋ ಮದುವೆ ಚಾಪುರಕ್ಕೆ ಗುಂಡಿ ದೇವಿಗೆ ಸಹಾಯ ಮಾಡೋಣ ಅಂತ ಬಂದ್ರೆ ನೀವು ಕಸಬರ್ಗೆ ಹಿಡ್ಕೊಂಡು ಮರ್ಯಾದೆನೇ ಗುಡಿಸ್ತಾ ಇದ್ದೀರಲ್ಲ. ಅವನು ಯಾರು ಅಂತ ತಿಳಿಲಿ, ಚಪ್ರಕ್ಕಲ್ಲ ಅವನನ್ನೇ ಹೊಂಡ ತೆಗೆದು ಹುಗಿದು ಬಿಡ್ತೀನಿ. ನಾನೇನು ನನ್ನ ಮಗಳನ್ನೇ ಮದುವೆ ಆಗಿ ಅಂತ ಅವರಲ್ಲಿಗೆ ದಮ್ಮಯ್ಯ ಹಾಕೊಂಡು ಹೋಗಿಲ್ಲ.
ಅವರಾಗಿ ನನ್ ಕಾಲ್ ಬುಡಕ್ ಬಂದು ಹೆಣ್ಣು ಬೇಕು ಅಂತ ಕೇಳಿದ್ರು. ಈಗ ಯಾರೋ ಹೇಳಿದ ಏನೋ ಕತೆ ಕೇಳಿ ಹೆಣ್ಣು ಬೇಡ ಅಂತ ಬೊಗಳ್ತಾರೆ. ಈ ಸಂಬಂಧ ಮುರಿದೋದ್ರೇನು? ಊರಲ್ಲಿ ಗಂಡು ಹುಡುಗರಿಗೆ ಬರಗಾಲನ? ನೀವನ್ನೋ ಸರಿ ಬದ್ದಕ್ಕ, ನೀವು ಹೂ ಅಂದ್ರೆ ಸಾಕು, ನಿಮ್ ಮಗಳಿಗೆ 10 ಜನ ಗಂಡು ಹುಡುಗರನ್ನ ಕ್ಯೂ ನಿಲ್ಲಿಸ್ಬಿಡ್ತೀನಿ. 10 ಯಾಕೆ, 1 ಸಾಕು. ನನ್ನ ಮಗಳ ಮದುವೆನ ಎಷ್ಟು ವೈಭವದಿಂದ ಮಾಡ್ತೀನಿ ಅಂತ ನೋಡಿ ನೀವು. ಕತೆ ಕಟ್ಟಿದ ಊರ್ನವರಿಗೆ ಸಿಡ್ಲು ಹೊಡೆದಾಗ ಆಗ್ಬೇಕು. ಕರೆಕ್ಟು, ನಾನು ಬರ್ತೀನಿ ಬದ್ದಕ್ಕ. ವಯಸ್ಸಿಗೆ ಬಂದ್ ಹುಡುಗಿ ಹೊರಗೆ ಹೋಗಿ 4 ಜನರ ಕಣ್ಣಿಗೆ ಬಿದ್ರೆ ವಿರೋಧಿಗಳಿಗೆ ಕತೆ ಕಟ್ಲಿಕ್ಕೆ ಕಾರಣವಾಗಬಹುದು. ನಿನಗೆ ಹೇಳಿದ್ದು, ನಾನು ಹೇಳಿದ್ ಗೊತ್ತಾಯ್ತಲ್ಲ? ದುಗಣ, ಹಾ ಬಂದೆ. ಹೋಗೋಣ. ಛೇ, ಅದಿ ಹಾಗಾಗತ್ತೆ. ಇವತ್ತು ಕುಚೇಲ್ನ ಮನೆಗೆ ಶ್ರೀಕೃಷ್ಣ ಬಂದಾಗ ಆಗಿದೆ. ಯಾಕೋ ಬಂದಿದ್ದೀರಾ? ಸ್ವಲ್ಪ ಕೂತು ಬಾಯರಿಗೆ ಕುಟ್ಕೊಂಡು ಹೋಗಿ. ಬನ್ನಿ ಕೂತ್ಕೊಳ್ಳಿ. ಸರ್ಸು, ಲೇ ಸರ್ಸು, 2 ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಂಡು ಬಾ ನೋಡೋಣ. ನೀವೆಲ್ಲಿದ್ದೀರಿ? ಪಟ್ನಕ್ಕೆ ಹೋದವ್ರು ಅಲ್ಲೇ ಬಾಕಿ. ನಾನಿಲ್ಲಿ ಏನೇನು ಆಟ ಆಡಿದೆ ಗೊತ್ತಾ ನಿಮಗೇನಾದ್ರು? ಅಂತ ಕೆಲಸ ಏನ್ ಮಾಡಿದೆ? ತಲೆ ಹೋಗೋದಾ ಉಳಿಯೋದಾ? ಸ್ವಲ್ಪ ಮೆತ್ತಗೆ ಮಾತಾಡಿ. ನಾನು ಮಾಡಿರೋ ಕೆಲಸ ಒಳಗೆ ನನ್ನ ಹೆಂಡತಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ. ಅಂತ ಕೆಲಸ ಏನ್ ಮಾಡಿದೆ ಮಾರಾಯ? ಪದ್ದಕ್ಕನ ಮಗಳ ಮದುವೆ ಆಯ್ತಾ? ಬಿಡ್ತೀನ? ಈ ಜೀವ ಇರೋವರೆಗೆ ಆಕೆಗೆ ಕುಂದಾಪುರದಿಂದ ಒಂದು ನೆಂಟಸ್ತಿಗೆ ಬಂದಿತ್ತು. ಅವ್ರನ್ನ ಹಾಗೆ ಮಸಾಲೆ ಅರ್ದು ಅವ್ರನ್ನ ಹಿಂದಕ್ಕೆ ಕಳಿಸ್ಬಿಟ್ಟೆ. ಈಗ ಮಾಡಿದ್ರೆ ಏನ್ ಪ್ರಯೋಜನ? ಬೇಲಿ ಬಿದ್ಮೇಲೆ ಎಮ್ಮೆಗೆ ಬೆಳೆ ಮೇಯೋಕ್ಕಾಗತ್ತಾ? ಅವಳನ್ನ ಬೇರೆ ಯಾರಿಗಾದ್ರೂ ಮದುವೆ ಮಾಡಿ ಕೊಟ್ಟಾಗ ನಂತರ ಅವಳ ಮುಖನಾದ್ರೂ ನೋಡಕ್ಕಾಗತ್ತಾ? ಈಗ ಸೀತೆ ಕತೆ ಊರ್ನಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ. ಇನ್ಯಾವ ಮಗನು ಆಕೆ ಕತ್ತಿ ಕರಿಮಣಿ ಕಟ್ಟೋನೇ ಇಲ್ಲ. ಆ ರಾಮಚಂದ್ರ ನಿಮ್ಗೆಲ್ಲ ಹುಚ್ಚು. ಆತ ಬೇಕಾದಷ್ಟು ನೋಡಿರ್ಬಹುದು ಇಂಥವಳನ್ನ. ಪದ್ದಕ್ಕನ ಮಗಳನ್ನ ಮದ್ವೆ ಆಗ್ತಾನ? ಇವಳೇನೋ ಸೊಕ್ನಲ್ಲಿ ಹೋಗ್ತಿದ್ದಾಳೆ. 2 ದಿನ ಮೋಜ್ ಮಾಡಿ ಕೈ ಬಿಟ್ಬಿಡ್ತಾನೆ. ಮುಂದೆ ನಮಗೂ ಒಂಥರ ಸಲೀಸಾಯ್ತಾ? ಇದರಲ್ಲಿ ನೀವು ಹಾಳು ಮಾಡಿದ್ದು ಅಂತೇನು ಆಗಿಲ್ವಲ್ಲ? ಮಸ್ತಾಗಿದೆ. ಇದೇನು ಕಬ್ಬಿನ ಅಲ್ಲ? ತಗೊಂಬ. ನಿಮ್ಗೆ ತಲೆ ಸರಿ ಇಲ್ವಾ? ಊರ್ನಲ್ಲಿ ಅವ್ರ ವಿಷಯವಾಗಿ ಏನ್ ಮಾತಾಡ್ತಾರೆ ಅಂತ ಗೊತ್ತಾ? ಮರ್ಯಾದಸ್ತ್ರ ಹೆಣ್ಮಕ್ಳು ಅವ್ರ ಮುಂದೆ ಬಂದು ನಿಲ್ತಾರ ನೋಡಿ. ನಾನ್ ಬರಲ್ಲ, ನೀವೇ ತಗೊಂಡೋಗ್ಕೊಡಿ. ಇಲ್ಲಿ ಕೇಳಿ, ಇವತ್ತು ಬಂದಿದ್ದಕ್ಕೆ ಆಯ್ತು, ಇನ್ಮೇಲೆ ಕರ್ಕೊಂಡ್ ಬರ್ಬೇಡಿ. ಕಲಿಯುಗದ ಸಾವಿತ್ರಿ ಅಂದ್ರೆ ನೀನೆ. ಬೇಡ ನಾನೇ ತಗೊಂಡೋಗ್ತೀನಿ. ನಮ್ಮನೆಯವಳಿಗೆ ಗಂಡಸರ ಎದುರು ಬರುವುದಂದ್ರೆ ಸ್ವಲ್ಪ ನಾಚಿಗೆ. ಹಳೆ ಪದ್ಧತಿ ಅವಳವರು. ನಮ್ಮಲ್ಲಿ ಕಬ್ಬು ಕಡಿಸಿದೀವಿ. ಇದು ಕಾಫಿ ಅಲ್ಲ, ಕಬ್ಬಿನ ಹಾಲು. ಕುಡೀರಿ. ನನಗೊಂದು ಲಾಟ್ರಿ ಹೊಡೀತಲ್ಲ. ಎಷ್ಟು ಲಕ್ಷದ್ದು? ಲಕ್ಷದ್ದಲ್ಲ, ಇದು ಅದಕ್ಕಿಂತ ಹೆಚ್ಚಿಂದು. ನನ್ನ ಕೈ ಹಿಡಿದ ಮಡದಿ ಸರಸುನ ಸಹೋದರ ಮದುವೆಗೆ ನಿಶ್ಚಯ ಮಾಡಿ ಕಾಸಿಲ್ದೆ ಊರು ಬಿಟ್ಟು ಓಡಿ ಹೋದ್ನಲ್ಲ ಅವನೇ. ನೀವು ಮತ್ತೆ ನಿಶ್ಚಯವಾದ ಮದುವೆ ನಿಲ್ಬಾರ್ದು ಅಂತ ಒತ್ತಾಯದಲ್ಲಿ ಮದುವೆ ಮಾಡಿಸಿದ್ರಲ್ಲ, ಅವನೀಗ ಬೊಂಬೈಯಲ್ಲಿ ಹೋಟ್ಲ್ ಇಟ್ಟಿದ್ದಾನೆ. ಭಾರಿ ಸಂಪಾದನೆ ಅಂತೆ. ಮೊನ್ನೆ ತನ್ನ ತಂಗಿ ಅಂತ ಸರಸುನ್ ನೋಡೋಕೆ ವಿಮಾನದಲ್ಲೇ ಇಲ್ಲಿಗೆ ಬಂದಂತೆ. ಆತ ಬಂದಿದ್ದು ನನ್ನ ಕಾಲ್ ಹಿಡಿದು ಮಾಫಿ ಕೇಳೋಕೆ. ನಾನಿದ್ದಿಲ್ಲ ಅನ್ನಿ. ಮತ್ತೆ ಬಂದ ಒಂದ್ ಸೀರೆ ಒಂದಿಷ್ಟು ದುಡ್ಡು ಮನೇಲಿ ಕೊಟ್ಟು ಈ ಮನೆ ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೋದ್ನಂತೆ. ಮನೆ ರಿಪೇರಿ ಮಾಡಿಸ್ಬೇಕು ಅಂತ ನನಗೂ ಇತ್ತು. ಯಾಕಂತಂದ್ರೆ ನಿಮ್ಮಂತವ್ರು ಬರುವಾಗ ಮನೆ ಚೆನ್ನಾಗಿರ್ಬೇಡ್ವೆ, ಅದ್ರಲ್ಲೊಂದು ಏರ್ ಕಂಡೀಷನ್ ರೂಮು ಕಟ್ಟಿಸ್ಬೇಕು ಅಂತಿದ್ದೀನಿ. ಹೇಗೆ, ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿದೆ, ಹೋಗೋಣವಾ? ಹೋಗೋಣ. ಸರಸು, ಅಲ್ಲಿ ಹೋಗಿ ಬರ್ತೀವಿ. ಈ ನೆಂಟಸ್ತಿಗೇನಾದ್ರೂ ಸುಶೀಲಾ, ಈ ಸಂಬಂಧ ಬೇಡ. ಯಾಕೆ? ಮನೆಗೆ ಹೋಗಿ ಹೇಳ್ತೀನಿ. ಒಂದು ಹುಡುಗಿ ಆಗ್ಬಹುದು ಅಂತ ಒಪ್ಕೊಂಡು ಹೋಗ್ತಾರೆ.
ಆಮೇಲೆ ಹುಡುಗಿ ಬೇಡ ಅಂತ ಕಾಗದ ಬರೀತಾರೆ. ಪದ್ದಕ್ಕನಿಗೆ ಗೌರವ ಇಲ್ವಂತೆ. ಒಂದು ಮೂಗಿನೊರೆ ಮುಕ್ಕವಾಗ ಇವ್ರ ಗೌರವ ಎಲ್ಲಿತ್ತು? ಅಮ್ಮ, ನೀನ್ ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀಯಮ್ಮ? ನೀನ್ ಯಾಕೆ ನನ್ನ ಹೊಟ್ಟೆಲಿ ಹುಟ್ಟಿದೆ? ಮಾತು ಮಾತಿಗೆ ಪದ್ದಕ್ಕನ ಮಗಳು, ಪದ್ದಕ್ಕನ ಮಗಳು, ಪದ್ದಕ್ಕನ ಮಗಳಂದ್ರೆ ಸಂಬಂಧನೇ ಬರೋದಿಲ್ಲ. ಈ ಜನ್ಮದಲ್ಲಿ ಮದ್ವೆ ಯೋಗ ನಿನ್ ಹಣೆಲೇ ಬರೋದಿಲ್ಲ. ಬೇಡ, ಯಾವ ಸಂಬಂಧನೂ ಬರೋದ್ ಬೇಡ. ನನ್ನ ಮಗಳನ್ನು ಸಾಕೋ ಶಕ್ತಿ ನನಗಿದೆ. ಮಂಜ, ಬಾ, ಹಾಲು ತಗೊಂಡ್ ನಡಿ. ಹಾಯ್. ಬನ್ನೇನ್ ಮೈ ಮೇಲೆ ಇದ್ದಾಗ ನೋಡಿದ್ರೆ ನಿಮ್ ಮೈ ಬಂಗಾರದಾಗ ಹೊಳಿತಾ ಇರುತ್ತೆ. ಯಾಕೆ ಬಂದ ಮತ್ತೆ? ನಾನಂತ ಕೇಳ್ಬೇಕು. ಏನು? ಅಲ್ಲ ರೀ, ಮದ್ವೆಗಿದ್ವಿ ಅಂತ ಮಮ್ಮಿ ಇಷ್ಟು ತಲೆ ಬಿಸಿ ಮಾಡ್ಕೊಂಡಿದಾರಲ್ಲ, ಮದ್ವೆ ಯಾಕಾಗ್ಬೇಕು? ಬರೀ ತಾಳಿ ಕಟ್ಕೊಳಕ? ಮದ್ವೆ ಆಗದೆ ಸುಮ್ನಿರಕ್ಕಾಗಲ್ವಾ? ಅದೊಂದು ಬಿಗಿಯಾದ ಪ್ರಶ್ನೆ. ನೋಡು, ಮದ್ವೆ ಅಂತಂದ್ರೆ ತಾಳಿ ಕಟ್ಕೊಂಡು ಹೆಂಡತಿ ಗಂಡ ಜೊತೆಯಲ್ಲಿ ಸುಖ ಸಂಸಾರ ಮಾಡೋದು ಒಂದು ಪವಿತ್ರ ಸಂಬಂಧ. ಹಾಗಾದ್ರೆ ನನ್ನ ಮಮ್ಮಿಗೆ ಮದ್ವೆ ಆಗಿದೆ, ತಾಳಿ ಕಟ್ಟಿದಂತ ಗಂಡ ಯಾರು ಒಟ್ಟಿಗೆ ಇಲ್ವಲ್ಲ? ದಿನಾಲು ತಾಳಿ ಕಣ್ಗುತ್ಕೊಂಡು ಪೂಜೆ ಮಾಡ್ತಾರೆ. ಅದ್ಯಾಕ್ರಿ? ಅದು ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ಅಂದ್ರೆ ನಾನು ಬಾರಿ ಬಾರಿ ಪುಸ್ತಕ ಓದಿ ತಿಳ್ಕೊಳ್ಬೇಕು. ಎಷ್ಟ್ ದಿನದಲ್ಲಿ ಹೇಳ್ತೀರಾ? ನಾನು ಇಷ್ಟೊಂದು ಬಾರಿ ಪುಸ್ತಕ ಹೇಳ್ಬೇಕಲ್ವಾ? ಸ್ವಲ್ಪ ಟೈಮ್ ಕೊಡು. ಮರ್ತೀರಾ? ಆಯ್ತಾಯ್ತು, ಮರೀದಿಲ್ಲ. ಹೇಳ್ಬೇಕು. ಹೋಗು. ಏನೋ ಮಂಜ, ಬಹಳ ಅಪೂರ್ವಕ್ಕೆ ದೇವಸ್ಥಾನಕ್ಕೆ ಒಬ್ಬನೇ ಬಂದಿದ್ಯಾ? ನಮ್ ಸೀತನಿಗೆ ಬಂದ ಸಂಬಂಧ ಪೂರ ಊರ್ನವ್ರು ಸೇರಿ ತಪ್ಪಿಸಿದ್ರಂತೆ. ಅದಕ್ಕೆ ಅಕ್ಕ ಭಾರಿ ಬೇಸರದಲ್ಲಿದ್ದಾರೆ. ಆದ್ರಿಂದ ಈ ಊರ್ ಮಂದಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ದೇವ್ರೆ ಅಂತ ಕೇಳ್ಕೊಳ್ಳೋದಕ್ಕೆ ಒಂದು ಹಣ್ಣು ಕಾಯಿ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಬಂದೆ. ನೀನಿನ್ನು ಪದ್ದಕ್ಕನ ಜಗಲಿಲಿ ಬಟ್ಟೆ ತುಂಡಿಗೆ ತೇಪೆ ಹಾಕ್ತಾ ಕೂತ್ಕೋ. ನಿನ್ನಂತರ ಗುಂಡಿ ಕಾಜಿ ಮಾಡ್ತಿದ್ದವರು ಈಗ ಬಹಳ ದೊಡ್ಡ ಜನ ಆಗಿದ್ದಾರೆ. ನೀನಿನ್ನು ಹಳೆ ರಾವಕೆಯಲ್ಲೇ ಹೊಳಾಡ್ತಾ ಇದ್ದೀಯ. ನೀನು ಒಂದು ಗಣಸಲ್ಲ, ನಿನಗೂ ಆ ಮನೆ ಜವಾಬ್ದಾರಿ ಇಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಡ. ಆಸೆನು ನಂಗೂ ಬಹಳ ಇದೆ. ಆದ್ರೆ ಈ ಕುಂಟ ಟೈಲರ್ಗೆ ಯಾರು ಸಹಾಯ ಮಾಡೋಕೆ ಬರ್ತಾರೆ? ಯಾತಕ್ ಮಾಡೋದಿಲ್ಲ? ನೋಡ್ರಿ ಯುವಕರಣ, ನೀವು ಯಾರ್ಯಾರಿಗೋ ಏನೇನೋ ಸಹಾಯ ಮಾಡಿದ್ದೀರಿ. ಇವನಿಗೂ ಒಂದು ದಾರಿ ಮಾಡೋಕ್ಕಾಗೋದಿಲ್ವೇ ನಿಮಗೆ? ಮಾಡುವ. ಹೇಗೂ ಮೇಲಿನ ಮೋನಪ್ಪ ಅಂಗಡಿ ಖಾಲಿ ಆಗಿದೆ ಅಲ್ಲ, ಅದರಲ್ಲೊಂದು 6,000 ಮಾಲ್ ಹಾಕ್ಸಿ ಜವಳಿ ಅಂಗಡಿ ಓಪನ್ ಮಾಡಿಸಿ ಕೊಟ್ರಾಯ್ತು. ಯಾರಿ ನಂಗ? ಮತ್ತೆ ಯಾರಿಗೆ? ನನಗೆ. ಇಲ್ಲ ನೋಡು ಮಂಜ, ಹಣ ನಿಧಾನವಾಗಿ ಕೊಡು. 2 ತಿಂಗಳ ಬಾಡಿಗೆನೂ ಕೊಡ್ಬೇಕಾಗಿಲ್ಲ. ಇದು ಇವತ್ ನಾಳೆ ಅಂತ ದಿನ ತೆಗೆದ್ರೆ ಆಗಲ್ಲ, ಇವತ್ತೇ ಆಗಬೇಕು. ಈ ಊರ್ಲೆಲ್ಲಿ ಸಿಗುತ್ತೆ ಜವಳಿ? ಬೇಟೆಗೆ ಹೋಗ್ಬೇಕಲ್ಲ. ಪೇಟೆಗೆ ಹೋಗೋಣ, ಇವನ ಕರ್ಕೊಂಡು ಹೋಗೋಣ. ನೋಡು, ನಿನ್ನನ್ನು ಪೇಟೆ ಕರ್ಕೊಂಡು ಹೋಗ್ತೇವೆ. ನೀನ್ ಜವಳಿ ಅಂಗಡಿ ಯಜಮಾನ ಆಗೋಣ. ಈಗ ಲುಂಗಿಯಲ್ಲಿ ಬರೋದಲ್ಲ, ಪ್ಯಾಂಟ್ ಗಿಂಟೆಲ್ಲ ಹಾಕೊಂಡು ಟಿಪ್ ಟಾಪ್ ನಲ್ಲಿ ಇರಬೇಕು.
ಕುಡಿತಿದ್ಯಾ ನೀನು? ಅದ್ರ ರುಚಿಯೇ ಹಾಗೆ, ಗ್ಯಾಸ್ ಹೋಗುತ್ತೆ. ಕುಡಿ ಬೇಗ. ಗುಡ್ ಬಾಯ್, ಗುಡ್ ಬಾಯ್. ಹೇಗೆ ಜವಳಿ ಅಂಗಡಿ ಡ್ರೆಸ್ ತೋರಿಸಬಹುದಾ? ಯಾವ್ದಕ್ಕೂ ಪದಕ್ ಮಾತ್ರ ಒಂದು ಮಾತು ಕೇಳಬೇಕಲ್ಲ. ಆಕೆ ಪಾಪ ತನ್ನ ಮಗಳಿಗೆ ಯಾವ ಸಂಬಂಧನೂ ಆಗಿ ಬರ್ಲಿಲ್ಲ ಅಂತ ತಲೆ ಬಿಸಿ ಮಾಡ್ಕೊಂಡಿದ್ದಾಳೆ. ಅಲ್ಲ ಮಂಜ, ನೀನು ನೋಡನ್ನು ಮದುವೆ ಆದ್ರೆ ಆಯ್ತಲ್ಲ. ಅದಾಗ ಆಗ್ಬಿಡ್ತೆ. ಅವಳು ನನ್ನ ತಂಗಿರೋ ಹಾಗೆ ಯಾರೋ ಬೊಂಬಾಯಿ ಹೆತ್ತು ಬೇಡ ಅಂತ ತೊಟ್ಟಿಗೆಸಿದ ನನ್ನ ತನ್ನ ಮಗನಂತೆ ಎತ್ತಿ ಸಾಕಿದ್ದಾರೆ ಪದಕ್ಕ. ಅವರ ಹಳೆ ಕತೆ ಒಂದ್ ಮಾತ್ರ ಅಲ್ಲದೆ ಹೋಗಿದ್ರೆ ಅವರ ಮಕ್ಕಳಿಗೆ ಯಾವತ್ತೂ ಮದುವಾಗಿ ಮಹಾರಾಣಿಯಾಗಿ ಮರಿಬಹುದಾಗಿ. ಅದೆಲ್ಲ ಪದ್ದಕ್ಕನ ಹಳೆಯ ಕತೆ ಬಿಡು. ಇನ್ನವಳಿಗೊಂದು ವ್ಯವಸ್ಥೆ ಮಾಡೋ ಜವಾಬ್ದಾರಿ ಅವಳ ಅಣ್ಣನಾಗಿರುವ ನಿಂದಲ್ವೇ? ಹೌದು, ನನ್ನಿಂದೇನಾಗ್ಬೇಕು ನೋಡು, ಇನ್ನಾಕೆಗೆ ಬೇರೆ ಕಡೆಯಿಂದ ವರ ಬಂದು ಮದುವೆ ಆಗುವ ಅವಕಾಶ ಇಲ್ಲ. ಆದ್ರೂ ಇದು ಒಂದು ಹೆಣ್ಣಿಗೊಂದು ಗಂಡನ ಆಧಾರ ಇರ್ಬೇಕಲ್ಲ. ಬೇಕು. ನೋಡು, ದಿವಾಕರಣೆಯಿಂದ ಬಹಳ ಹೆಣ್ಣು ಮಕ್ಕಳಿಗೆ ಆಧಾರ ಕೊಟ್ಟಿದ್ದಾರೆ. ನಾವು ಕೇಳಿದ್ರೆ ಇಲ್ಲ ಅನ್ನಲ್ಲ. ಮೆತ್ತೆ ಕೇಳ ನೋಡು. ದಿವಾಕರಣ್ಣ ಮುಂದಿದ್ದಾರಣ್ಣ. ದಿವಾಕರಣ್ಣ, ನೀವೇ ನನ್ನ ತಂಗಿಗೆ ಆಧಾರವಾಗಿರ್ತೀರ ದೊಡ್ಡ ಮನಸ್ಸು ಮಾಡಿ. ನೋಡ ನೋಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ. ಮಾತು ಕೊಡಿ. ಖಂಡಿತವಾಗಿ ಇರ್ತಿರಲ್ಲ. ನಂಗ ಆ ಕುಣಿಯೋಳು ಕುಡಿಸಿರೋ ಪಾನಕ ಬೇಕು. ಮತ್ ಬರೋಣ, ಈಗ ಮನೆಗೆ ಹೋಗೋಣ ನಡಿ. ಹುಲಿಯಲ್ಲ, ಬೆಕ್ಕು. ಆಚೆ ಬೀದಿ ಗುಂಡಜ್ಜಿ ಸಾಕಿದ್ಲು, ಹೆಣ್ಣು ಬೇಕೊಂದ ಪ್ರೀತಿಲಿ. ಈಚೆ ಬೀದಿ ಗುಂಡಜ್ಜನ ಗಂಡು ಬೇಕು, ಅಜ್ಜಿ ಮನೆಗೆ ನುಗ್ಗಿತು. ಹಬ್ಬಗೊಂಡ ಜನ ಬೆಕ್ಕಿನ ಸೊಕ್ಕೆ ಮುದ್ದು ಮಾಡಲು ನೆಗೆಯಿತು. ಮಡಿಕೆ ಕುಡಿಕೆ ಉರುಳಿತು. ದುಳುಂ. ಪದಕ್ಕ ನಾವು ಹೆಗಲ ಮೇಲೆ ಕೊಡ್ಲಿ ಹಾಕೊಂಡು ಊರೆಲ್ಲ ಸುತ್ತಾಡು ಗಾದೆ ಮಾಡ್ತೀವಿ. ಆ ದೇವ್ರಂತ ಮನುಷ್ಯ ದಿವಾಕರಣ್ಣ ಇರುವಾಗ ನಮ್ಗೇನು ಕಮ್ಮಿ? ನಮ್ಮ ಮೇಲೆ ಕರುಣೆ ಇಟ್ರು 6,000 ರೂಪಾಯಿ ಬಂಡವಾಳ ಹಾಕಿ ನಂಗೆ ಬಾರಿ ಜವಳಿ ಅಂಗಡಿ ಇಟ್ಕೊಡ್ತೀನಿ ಅಂತಂದು. ನಮ್ಮಗೂ ಸೀತಂಗೆ ಬಂದವರ ಪೂರ ಕಡ್ದೋಯ್ತು ಅಂತ
ಭಾರಿ ಬೇಜಾರದಲ್ಲಿದ್ದಾರೆ. ಅದಕ್ಕೆ ನಾನು ಅವರ ಕಾಲಿಗೆ ಬಿದ್ದು ನಮ್ಮನ್ನು ಕಾಪಾಡಬೇಕು ಅಂತ ಬೇಡ್ಕೊಂಡೆ. ನನ್ನ ಕೈ ಮೇಲೆ ಕೈ ಇಟ್ಟು ಭಾಷೆ ಕೊಟ್ಟು ಇನ್ ಸೀತೆನ ಯಾರ ಮದ್ವೆ ಆಗಿದ್ರು ಪರವಾಗಿಲ್ಲ, ಅವಳ ಮದುವೆ ಯೋಚನೆ ಬಿಡು, ಅವಳಿಗೆ ಹೆಂಗ್ ವಿಧದ ಕೊರತೆನೋ ಬರದ ಹಾಗೆ ತಾನೇ ಆಧಾರ ಆಗಿದ್ಕೊಂಡು ಕಡೆವರೆಗೂ ಅವಳ ಮಾರಾಣಿಯಾಗೆ ಮೆರೆಸ್ತೇನೆ ಅಂತಂದ್ರೆ ನೀವಂದ್ರೆ ಅವರಿಗೆ ಭಾರಿ ಅಭಿಮಾನ. ಇಲ್ಲಿಗೆ ನಮ್ಮ ಕಷ್ಟ ಪೂರ್ತ ಪರಿಹಾರ ಆಯ್ತು. ಹಂಗ ಇಲ್ಲಿ ಬೆಣ್ಣೆನ್ನಿಟ್ಕೊಂಡು. ಅಮ್ಮ, ಮಂಜಣ್ಣಿಗೆ ಏನಾಗಿದೆ? ಅವನಿಗೆ ದೊಡ್ಡ ರೋಗ ಬಂದಿದೆ. ಬೆಡ್ಶೀಟ್ ತಗೊಂಡ್ ಬಾ. ನಾಯಿಗೆ ಸಲಿಗೆ ಕೊಟ್ರೆ ನೆಸಲ್ಲಕ್ಕ. ಈ ದಲಾಳಿ ಕೆಲಸ ಯಾವಾಗಿನ ಶುರು ಮಾಡಿದೆ? ಒಂದ್ ಮಾತ್ರ ನೆನ್ಪಿಟ್ಕೋ, ಈ ಪದ್ದಕ್ಕನ ಮರ್ಯಾದೆಗೆ ಯಾವಾಗ ಕೊರತೆ ಬರುತ್ತೋ ಮತ್ತೆ ನೀವು ನೋಡೋದು ಪದ್ದಕ್ಕನಲ್ಲ, ಪದ್ದಕ್ಕನ ಶವನ. ಏನೇ ಕಲ್ಯಾಣಿ, ಪದ್ದಕ್ಕ ತನ್ನ ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ ಊರೆಲ್ಲ ಗಂಡು ಹುಡುಕ್ತಾ ಇದ್ದಾಳೆ. ಯಾವ ಸಂಬಂಧನೂ ಕೂಡ್ ಬರ್ತಾ ಇಲ್ಲ. ಹೌದಂತೆ. ಅಷ್ಟು ಸುಲಭದಲ್ಲಿ ಪದ್ದಕ್ಕನ ಮಗಳಿಗೆ ವರ ಹೇಗ್ ಸಿಗುತ್ತೆ? ಅದು ಒಗರಂಟಿರುವ ಬಟ್ಟೆ. ಸೋಪ್ ಹಾಕುದ್ ಬಿಡಿ, ಶೋಭಿ ಕೈಯಲ್ಲೂ ಅದನ್ನ ತೆಗಿಯೋಕ್ಕಾಗಲ್ಲ. ಅಲ್ಲ, ಆ ಒಬ್ಬಂಟಿಗೆ ರಾಮಚಂದ್ರ ಇರೋ ಕಡೆ ಒಬ್ಳೆ ಹೋಗ್ ಬರ್ತಾಳಲ್ಲ, ನೋಡ್ದವ್ರ ಕಣ್ಣೇನು ಕುರುಡಾಗಿದ್ಯಾ? 10 ಬಾಯಲ್ಲಿ 10 ನಮನಿ ಕತೆ ಕಟ್ತಾರೆ. ಇದನ್ ಕೇಳಿದ್ರೆ ಯಾವ ಸಂಬಂಧವಾದ್ರೂ ಮರ್ಯಾದೆ ಬರುತ್ತಾ? ಅದಕ್ಕೆ ಹೇಳುದು, ವಯಸ್ಸ ಹೆಣ್ಮಕ್ಳನ್ನ ಊರೆಲ್ಲ ತಿರುಗಾಡ್ಲಿಕ್ಕೆ ಬಿಡ್ಬಾರ್ದು ಅಂತ. ಹಾಗಾದ್ರೆ ಆ ಹೆಣ್ಣಿನ ಗತಿ ಏನು? 1ಕ್ಕೆ 2 ಆದ್ರೆ ಆ ಭವಾನಿ ಮಗಳು ರೇವತಿಗೆ ಬಂದ ಹಾಗೆ ಹೊಳಿನೋ ಕೆರೆನೋ ಗತಿ. ನಮ್ಗೆ ಯಾಕೆ ಅವ್ರ ಸುದ್ದಿ? ಬಾ ಹೋಗೋಣ. ಸರಿ ಸರಿ ಹೋಗೋಣ. ನೋಡ್ದೇನೆ ಮಂಜ, ಈ ಹುಡುಗಿ ಸಲುವಾಗಿ ಎಷ್ಟೊಂದು ಒದ್ದಾಡ್ತಾರೆ ಇವರು. ಯಾಕೆ ನಮ್ಮನೆ ಬಾಗ್ಲಿಲ್ವಾ? ನಮ್ಮನೆ ಬಾಗ್ಲಿಗೆ ಬಂದ್ರೆ ಇವಳನ್ನ ನಾವು ಬಂಗಾರದಂಗ್ ನೋಡ್ಕೋತೀವಿ. ಮಂಜ, ಅಲ್ಲಿ ನೋಡಿ, ಆ ಹುಡುಗಿ ಕಣ್ಣು ಮುಗು ಬಾಯಲ್ಲಿ ಎಷ್ಟು ಚೆನ್ನಾಗಿದೆ. ನಿಲ್ಲು. ದಾರಿ ಬಿಡಿ, ಸ್ನಾನ ಮಾಡಿ ಬಂದ್ಯಾ? ದಾರಿ ಬಿಡಿ. ನಿನಗೊಂದು ದಾರಿ ತೋರ್ಸೋಣ ಅಂತಲೇ ನಾನು ಇಲ್ಲಿಗೆ ಬಂದದ್ದು. ದಿನಾಲು ಈ ದಾರಿಯಲ್ಲಿ ಹೋಗಿ ಬರೋಳು. ನನ್ಗೆ ದಾರಿ ಚೆನ್ನಾಗ್ ಗೊತ್ತು. ಆ ದಾರಿ ಚೆನ್ನಾಗಿಲ್ಲ. ನೀ ನನ್ ದಾರಿಗೆ ಬಾ, ನಿನ್ನ ಬದುಕು ಬಂಗಾರ ಆಗುತ್ತೆ. ಅದು ನಿಮ್ಗೆ ಇರ್ಲಿ, ನನ್ ದಾರಿ ನನಗ್ ಬಿಡಿ. ನಿನ್ನ ಕೋಪ ಬಂದ್ರು ಒಂದು ಮಜಾನೇ. ಆದ್ರೆ ಅವಸರ ಮಾಡ್ಬೇಡ, ನಾನು ಹೇಳೋದು ಕೊಂಚ ಕೇಳು. ಪ್ರಾಯಕ್ ಬಂದ್ ಹೆಣ್ಣು ಒಂಟಿಯಾಗಿ ಬರೋವಾಗ ಈ ರೀತಿ ನಡು ದಾರಿ ನಿಲ್ಸ್ಕೊಂಡು ನನ್ನ ಹತ್ರ ನೀವು ಮಾತಾಡೋದು ಸರಿಯಲ್ಲ. ಅಷ್ಟು ಗೊತ್ತಾಗೋದಿಲ್ಲ ನನಗೆ. ಅದಕ್ಕೆ ನೀವು ಒಬ್ಬಳೇ ಇರೋವಾಗ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಇಲ್ಲಿಗೆ ಬಂದದ್ದು. ಇದು ನಿಮ್ಮಂತ ಗೌರವಸ್ತು ಮಾಡೋ ಕೆಲಸ ಅಲ್ಲ. ಮತ್ಯಾರು? ನಿನ್ ರಾಮಚಂದ್ರ ಮಾಡೋ ಕೆಲ್ಸನ? ಗುರ್ತು ಗತಿ ಇಲ್ಲದ ಪರ ಊರಿನ ರಾಮಚಂದ್ರ ಹತ್ರ ನಕ್ಕು ನಲ್ದು ಮಾತಾಡ್ತೀಯಂತೆ. ನನ್ನ ಹತ್ರ ನಿಂತು ಮಾತಾಡ್ಲಿಕ್ಕೆ ಆಗೋದಿಲ್ವಾ? ನಾನ್ ಯಾರ ಹತ್ರ ಹೇಗ್ ಬೇಕಾದ್ರೂ ಮಾತಾಡ್ತೀನಿ. ನೀನ್ ಯಾರು ಕೇಳೋದಕ್ಕೆ? ನಾನು ಯಾರು ಅಂತ ಹೇಳ್ಬೇಕಾ? ನೀನ್ ಹೇಳ್ಬೇಕಾದಿಲ್ಲ, ಊರೇ ಹೇಳುತ್ತೆ. ಅಷ್ಟು ಗೊತ್ತಿದೆ ಅಲ್ಲ. ನೀನ್ ಎಂಥೋಳು ಅಂತ ತಿಳಿದೆ ನಾನಿಲ್ಲಿ ನಿಲ್ಸಿದ್ದು. ಇನ್ನಾದ್ರೂ ನನ್ನ ದಾರಿಗೆ ಬಾ. ಬಿಡು, ಬಿಟ್ಬಿಡು ನನ್ನ. ಈ ದಿವಾಕರ್ ಯಾವಾಗಲೂ ಮುಂದಿಟ್ಟು ಹೆಜ್ಜೆ ಹಿಂದಿಡೋದಿಲ್ಲ. ಬಿಟ್ಬಿಡು, ಬಿಡು.
ನಿಮ್ಮಂತ ಮರ್ಯಾದಸ್ಥರಿಗೆ ಹೇಳಿದ ಕೆಲಸ ಇದಲ್ಲ. ಈ ಹೆಣ್ಣಿನ ವಿಚಾರದಲ್ಲಿ ನೀ ಎಷ್ಟು ಮರ್ಯಾದೆ ನನಗೆ ಗೊತ್ತಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೊಸ ನೀರನ್ನ ಕಲಕಿ ಕೆಸರು ಮಾಡಬೇಡಿ. ಒಂದು ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಣಿನ ಬಾಳನ್ನ ಹಾಳು ಮಾಡೋದು ಸರಿಯಲ್ಲ. ನಿನ್ನ ಹೆಂಡತಿ ವಿಷಯಕ್ಕೆ ಬಂದ ನೀನ್ ತಡೆದ್ರೆ ಸಾಕು. ಹೋಗ. ಏನನ್ನೇ ಇನ್ನೊಂದು ಇಂಥ ಜಾಗನೇ ಸರಿ. ಮೀನು ಹಿಡಿತಾ ಇದ್ದೀರಾ? ಕೈಗೊಡು. ಸದ್ಯ ಯಾರು ನೋಡಿಲ್ಲ. ಕೈಗೊಳ್ಳಿ ಕೈಗೊಳ್ಳಿ. ಸೀತಾ, ನೀನು ಹೀಗೆ ಒಬ್ಬಳೇ ತಿರುಗೋದು ಒಳ್ಳೇದಲ್ಲ. ಇವತ್ತು ನಾನೇನಾದ್ರು ಇಲ್ಲದೆ ಹೋಗಿದ್ರೆ ಆ ದಿವಾಕರ ನನ್ನ ಏನು ಮಾಡ್ತಿದ್ನೋ ಏನೋ. ಅವತ್ತೇ ಹೇಳಿದೆ ಮಾತಾ, ಆತ ನನ್ನನ್ನು ಒಂಥರ ನೋಡ್ತಾನೆ ಅಂತ. ಆದ್ರೆ ಆತ ಈ ರೀತಿ ಮಾಡ್ತಾನಂತ ನಾನು ಎಣಿಸಿರ್ಲಿಲ್ಲ. ನಾನ್ ನೀವಿತ್ತಿಲ್ಲಿಗೆ ಬರ್ತೀನಂತೆ, ನಿಮ್ಮ ಹತ್ರ ನಗ್ನಗ್ತಾ ಮಾತಾಡ್ತೀನಂತೆ. ಆತ ನನ್ನ ಸುಖ ದಾರಿ ತೋರಿಸ್ತಾನಂತೆ, ಸ್ವರ್ಗದಲ್ಲಿ ಮೆರೆಸ್ತಾನಂತೆ. ಏನೇನು ಹೊಗಳಿ ದಾರಿಲಿ ಅಡ್ಡ ಕಟ್ಟ. ಆ ಹೊತ್ನಲ್ಲಿ ನೀವು ಬರ್ದೇ ಇದ್ರೆ ಮತ್ತೆ ನೀವು ನನ್ನ ನೋಡ್ತಾ ಇರ್ಲಿಲ್ಲ. ನನ್ಗೀಗ ಅರ್ಥ ಆಯ್ತು. ನೀನ್ ನನ್ನಲ್ಲಿ ಮೇಲಿನ ಮೇಲೆ ಬರುತ್ತಾ ಇರೋದನ್ನ ನೋಡಿ ಆತ ಹೇಗೆ ತಪ್ಪು ತಿಳ್ಕೊಂಡೋ ಏನು. ಹಾಗೇನೆ ಈ ಊರಿನ ಜನರೆಲ್ಲ ಏನೇನು ಕಟ್ಟಕತೆಗಳನ್ನು ಕಟ್ಟಿದ್ದಾರೋ ಏನು. ಸೀತಾ, ನೀನ್ ಹಿತಕ್ಕಾಗಿ ಒಂದು ಮಾತು ಹೇಳ್ತೇನೆ. ನೀನು ಇನ್ಮುಂದೆ ನನ್ನಲ್ಲಿ ಬರುವುದನ್ನು ನಿಲ್ಲಿಸ್ಬಿಡ್ಬೇಕು. ಆ ಮಾತು ಬೇಡ, ಅದ್ ನನ್ನಿಂದ ಸಾಧ್ಯ ಇಲ್ಲ. ಅದೇನು ನನಗೆ ತಿಳಿದೇನೆ ನನ್ನ ಕಾಲ್ ನಿಮ್ ಕಡೆನೇ ಎಳ್ಕೊಂಡ್ ಬಂದ್ಬಿಡುತ್ತೆ. ನಾನೆಲ್ಲಿದ್ರೂ ಸರಿ, ನನ್ನ ಮನಸ್ಸು ನಿಮ್ ಕಡೆನೇ ಓಡ್ ಬರುತ್ತೆ. ನೀವು ನನ್ನ ದೇವರಾಗಿ, ನಾನ್ ನಿಮ್ ಪೂಜೆ ಹೂವಾಗಿ ಈ ಪಾದ ಸೇವೆ ಮಾಡ್ಕೊಂಡು ಬಾಳ ಆಸೆ ನನಗಿದ್ರು. ನಾನು ಪದ್ದಕ್ಕನ ಮಗಳಾಗಿ ಹುಟ್ಟಿ ಆ ಭಾಗ್ಯನ ಕಳ್ಕೊಂಡೆ. ಬೇಡ ಬೇಡ, ನನಗ ಆ ಭ್ರಮೆ ಬೇಡ. ಆ ಭಾಗ್ಯ ದೇವ್ರು ನನಗ್ ಕೊಡ್ಲಿಲ್ಲ. ನರಮನುಷ್ಯ ಯಾರನ್ನು ಯಾವ ದೃಷ್ಟಿಯಲ್ಲಿ ನೋಡಿದ್ರು ದೇವರಿಗೆ ಮಾತ್ರ ಎಲ್ಲಾ ಒಂದೇ. ತಾವರ ಕೆಸರಲ್ಲಿ ಬೆಳೆದಿದ್ರು ಅದಕ್ಕೆ ದೇವರ ಪೂಜೆ ಯೋಗ್ಯತೆಯು ಭ್ರಷ್ಟವಲ್ಲ. ಹಾಗಾದ್ರೆ ಈ ತಾವರಿಗೂ ಆ ಯೋಗ್ಯತೆ ಉಂಟು ಅಂತ ಭಾವಿಸ್ಲಾ? ಸೀತಾ, ಈ ಹೂವನ್ನ ಸ್ವೀಕಾರ ಮಾಡಿ ನನ್ನ ಬದುಕನ್ನ ಬಂಗಾರ ಮಾಡೋ ದೇವ್ರು ನೀವಾಗ್ಬೇಕು ಅಂತ ನಾನ್ ಕೇಳ್ಕೋಬಹುದಾ? ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿ. ಈಗ ನಿನ್ ಮನೆಗೆ ಹೋಗು, ನಾಳೆ ಮಾತಾಡೋಣ. ಹೋಗು. ಆ
ಬೇಗ ರಾಜ ಇದಿಗೋ ಯಾರಮ್ಮ ಏರಿದೆ ಇಂದುಂಟು ನಾಳೆಯಂತೂ ತಾರಮ್ಮೆಲ್ಲ ಬಂದಿದಾವೇಗ ಡಾರ್ಲಿಂಗ್ ತಲೆ ಬಿಸಿ ಮಾಡೋ ಜಾಗ ಇದೇನಾ? ನಾನು ಬೇಡ ಬೇಡ ಅಂತ ಹೇಳಿದ್ರು ನೀನು ಕೇಳಲಿಲ್ಲ. ನಿನ್ನ ಮಾತು ಕೇಳಿಕೊಂಡು ಆ ಹುಡುಗಿ ಹಿಂದೆ ಹೋದೆ. ಹುಡುಗಿ ಸಿಕ್ಕ ಬದಲಿಗೆ ಒಬ್ಬ ವೈರಿ ಹುಟ್ಕೊಂಡ. ನಾಳೆ ರಾಮಚಂದ್ರ ಎಲ್ಲಿಯಾದ್ರೂ ಬಾಯಿ ಬಿಟ್ರೆ ನಾನು ತಲೆ ಇಟ್ಟು ನಡೆಯೋಕ್ಕಾಗತ್ತಾ? ಈ ಜೀವ ಇರೋದೇ ನಿನಗಾಗಿ. ಆ ರಾಮಚಂದ್ರನ ಸೊಕ್ಕಿಳಿಸಿ ಅವನ ಕೈಯಲ್ಲಿರುವ ಸೀತೆನ ನಿನ್ನ ಮಂಚದ ಮೇಲೆ ಮಲಗಿಸದೇ ಇದ್ರೆ ನನ್ನ ಮನಸ್ಸು ನಿಮ್ ಕಡೆನೇ ಓಡ್ ಬರುತ್ತೆ. ನೀವು ನನ್ನ ದೇವರಾಗಿ, ನಾನ್ ನಿಮ್ ಪೂಜೆ ಹೂವಾಗಿ ಈ ಪಾದ ಸೇವೆ ಮಾಡ್ಕೊಂಡು ಬಾಳ ಆಸೆ. ಹೌದು. ಈ ದಿನ ನನ್ನ ಆಸೆ ಪೂರ ಕೈ ಕೊಡ್ತು. ನನ್ನಂತ ಅದೃಷ್ಟವಂತೆ ಯಾರೂ ಇಲ್ಲ. 7 ಜನ್ಮದಲ್ಲೂ ನೀವೇ ನನ್ನ ಪಾಲಿನ ದೇವರು. ಮಗಳ ನಾಟಕ ಊರ್ನವರೆಲ್ಲ ನೋಡೋ ಮೊದ್ಲು ನೀವೇ ಕಣ್ಣಾರೆ ನೋಡ್ಲಿ ಅಂತ ಕರ್ಕೊಂಬಂದೆ. ನೋಡಿದ್ರಲ್ಲ, ಕೆಳಗಿಟ್ರೆ ಮುಗ್ಗು ಹೋಗ್ತಾಳೆ, ಮೇಲಿಟ್ರೆ ಕರಿಗ್ ಹೋಗ್ತಾಳೆ ಅಂತ ಗಿಳಿಯಂತೆ ಸಾಕಿದ್ದಕ್ಕೆ ಒಂದು ಹೆಣ್ಣು ಜನ್ಮಕ್ಕೆ ಮಾನ ಮರ್ಯಾದೆ ದೊಡ್ಡದು ಅನ್ನೋದನ್ನ ಮರೆತು ಈ ಕಣ್ಗಟ್ಟಿ ನಾಟಕ ಮಾಡಿದ್ಯಾ? ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ದೇವರು ನಿನಗಿಂಥ ದುರ್ಬುದ್ಧಿ ಕೊಟ್ಟ. ಒಂದು ಒಳ್ಳೆ ಸಂಬಂಧ ನೋಡಿ ನಿನ್ ಕತ್ತಿಗೆ ಕರಿಮಣಿ ಕಟ್ಸಿ ನೀನು ಸುಖ ಸಂತೋಷದಲ್ಲಿರೋದನ್ನ ಕಣ್ ತುಂಬಾ ಕಾಣ್ಬೇಕು ಅಂತ ಇರುಳು ಹಗಲು ಕನಸು ಕಾಣ್ತಿದ್ ನನ್ನ ಆಸೆಗೆ ಮಣ್ಣು ಹಾಕಿದ್ಯಾ? ನೀನು ಒಂದ್ ಹೆಣ್ಣ, ನೀನು ಒಂದ್ ಹೆಣ್ಣ. ಅದು ಮಗುವಿನಂತೆ ನಾಚಿ ಕೆಟ್ಟು ನಿಂತಿದ್ದಾರಲ್ಲ ಕಲ್ತವ್ರು. ಊರಲ್ಲಿರೋ ಹೆಣ್ಣು ಹುಡುಗಿಯರ ಮಾನ ಕಳೆದು ಮರ್ಯಾದೆಗಿಡಿಸಿ ಹೆತ್ತು ಕಳ್ಳು ಹುಡಿ ಮಾಡೋಕೆ ಎಷ್ಟು ವಿದ್ಯಾ ಬುದ್ಧಿ ಕಲ್ತಿ ಹಳ್ಳಿಗೆ ಬಂದ್ಯಾ? ನಾನಿದ್ ಯಾವ ಜನ್ಮದಲ್ಲಿ ಏನ್ ಅನ್ಯಾಯ ಮಾಡಿದೆ ಅಂತ ನನಗ್ ನೀನು ಇಂಥ ದ್ರೋಹ ಮಾಡಿದೆ. ನಿನಗೆ ಒಡ ಹುಟ್ಟಿದ ಅಕ್ಕ ತಂಗಿ ಯಾರಾದ್ರೂ ಇದ್ದಿದ್ರೆ ನೋವು ತಿಳಿತಿತ್ತು. ನಿನಗೆ ಹಿಂದೆ ಮುಂದೆ ಯಾರು ಇಲ್ದಿರೋದಕ್ಕೆ ನೀನಿಂಥ ನಾಟಕ ಮಾಡಿ ನನ್ನ ಮಗಳು ಬಾಳ ಹಾಳು ಮಾಡಿದೆ. ಇಲ್ಲಿಗೆ ನಿನ್ ಕತೆ ಮುಗಿತು. ನೀನೀಗ ನಾಯಿ ನೆಕ್ಕಿದ ಗಡಿಗೆ. ಇನ್ನಿನ ಹೊಳೆನೋ ಕೆರೆನೋ ಗತಿ. ಇದು ಊರೆಲ್ಲ ಹಬ್ಬ ಮೊದಲು ನಾನಿನ ಗತಿ ತೋರಿಸ್ತೀನಿ. ಸರಿ, ಏನಂದೆ? ಕರೆಕ್ಟು. ಕಲ್ತವ್ರ ಲಕ್ಷಣ ಅಂದ್ರೆ ಇದು. ಇದು ಹೀಗಾಗ್ಲಿ ಅಂತಲೇ ನಾನು ಅವರನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಪದ್ದಕ, ನೀವು ಏನ್ ಬೇಕಾದ್ರೂ ಹೇಳಿ, ನಮ್ಮ ಸೀತನ ಭಾಗ್ಯವೇ ಭಾಗ್ಯ. ಸೀತೆಗೂ ರಾಮಗೂ ಮದುವೆ ಕಂಡ್ರಿ, ಮದುವೆಯ ವೈಭವ ನೋಡ್ಬೇಕ್ರಿ. ಸೀತೆಗೂ ರಾಮಗೂ ಮದುವೆ ಕಂಡ್ರಿ, ಮದುವೆಯ ವೈಭವ ನೋಡ್ಬೇಕ್ರಿ. ಅಯೋಧ್ಯೆ ರಾಜ್ಯದಿ ಸೂರ್ಯನ ವಂಶದಿ ಹುಟ್ಟಿದ ರಾಮ ದೇವರಂತೆ. ಓದಿದ ಯುವಕನು ಸೂಟನ್ನು ತೊಟ್ಟಿಹ ರಾಮನಿಗ ಮದುಮಗನಂತೆ. ಜನಕ ರಾಜನ ಮುದ್ದಿನ
ಮಗಳು ಸೀತೆ ಭೂಮಿಯ ದೇವತೆಯಂತೆ ಊರಲ್ಲೇ ಬೇಷಾದ ಸಿಂಗಾರಿ ಹೆಣ್ಣು ಸೀತೆ ಇಂದಿನ ಮದುಮಗಳಂತೆ ಸೀತೆಗೂ ರಾಮಗೂ ಮದುವೆ ಕಣ್ರಿ ಮದುವೆಯ ವೈಭವ ನೋಡ್ಬೇಕ್ರಿ ಸೀತೆಗೂ ರಾಮಗೂ ಮದುವೆ ಕಣ್ರಿ ಮದುವೆಯ ವೈಭವ ನೋಡ್ಬೇಕ್ರಿ ಮದುವೆಯ ವೈಭವ ನೋಡ್ಬೇಕ್ರಿ ಮಂಗಳ ಸ್ನಾನ ಮಾಡಿಸಬೇಕು ಅಂದೆಗೆ ಮನರಂಗಿ ಚಿತ್ರ ಬರೆಯಬೇಕು ಭಾರಿ ಬ್ಯಾಂಡ್ ಬಾರಿಸಬೇಕು ಮದುಮಗಳಲ್ಲಿ ಪಲಕೆಯಲ್ಲಿ ಬರಬೇಕು ಸೀತೆಗೂ ರಾಮಗೂ ಮದುವೆ ಕಣ್ರಿ ಮದುವೆಯ ವೈಭವ ನೋಡ್ಬೇಕ್ರಿ ಸೀತೆಗೂ ರಾಮಗೂ ಮದುವೆ ಕಣ್ರಿ ಮದುವೆಯ ವೈಭವ ನೋಡ್ಬೇಕ್ರಿ ಮದುಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟುವಾಗ ಬಂದ ಮಂದಿಯರೆಲ್ಲ ಸೇಸಿ ಹಾಕೋದಂದ ಬಂದ ಮಂದಿಯರೆಲ್ಲ ಸೇಸಿ ಹಾಕೋದಂದ ಸೀತೆಗೂ ರಾಮಗೂ ಮದುವೆ ಕಣ್ರಿ ಮದುವೆಯ ವೈಭವ ನೋಡ್ಬೇಕ್ರಿ ಸೀತೆಗೂ ರಾಮಗೂ ಮದುವೆ ಕಣ್ರಿ ಮದುವೆಯ ವೈಭವ ನೋಡ್ಬೇಕ್ರಿ ಮಗಳು ನಗೆ ಬೀರುತ್ತ ಪತಿರಾಯಗೆ ಹಾಲು ಕುಡಿಸೋದು ಚಂದ ಮದುಮಗನ ತೊಡೆ ಮೇಲೆ ಕುಳಿತು ಜಗವನ್ನಿ ಮರೆತವಳು ನೋಡೋ ನೋಟ ಬಲು ಚಂದ ಸೀತೆಗೂ ರಾಮಗೂ ಮದುವೆ ಕಣ್ರಿ ಮದುವೆಯ ವೈಭವ ನೋಡ್ಬೇಕ್ರಿ 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 ನಾನೇ ನಿನ್ ರಾಮಚಂದ್ರಣ್ಣ ಅಲ್ಲ ಪಾಪ ಮದುವೆ ಕಂತು ಕಾಣ್ತಾ ಇಲ್ಲ ಅಂತ ಕಾಣುತ್ತೆ ಯಾಕೆ ಎಬ್ಸ್ದೆ ಹೀಗೆ ಅವಳು ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಲವ್ ಕುಶರನ್ನ ತೊಟ್ಲಿಗೆ ಹಾಕಿ ತೂಗ್ತಾ ಇದ್ಲು ಓ ನೀವು ಇಲ್ಲೇ ಇದ್ದೀರಾ ಏನಿದೆಲ್ಲ ಕಾಗದ ಎಲ್ಲ ಮುದ್ದೆ ಮುದ್ದೆ ಮಾಡಿ ಹಾಕಿದ್ದೀರಿ ಏನೆಲ್ಲ ಅದೆಲ್ಲ ಬೇಡವಾದ್ದು ನಮಗೆ ಬೇಕಾದವರಿಗೆಲ್ಲ ಹೇಳಿ ಆಯ್ತು ನಾಳೆ ಮುದ್ದ ಇದ್ದ ನಮಗೆ ಹೇಳಲಿಲ್ಲ ಅಂತ ಒಂದು ಅಪವಾದ ಬರಬಾರ್ದು ನೋಡಿ ಇನ್ನು ನನ್ನಿಂದ ಏನಾದ್ರೂ ಆಗ್ಬೇಕಾದ್ರೆ ಹೇಳಿ ಇನ್ನೇನಿಲ್ಲ ಮುದ್ದ ಮುದ್ದ ನೋಡು ಈ ಕಾಗದನೆಲ್ಲ ನೀರೊಳಗೆ ಹಾಕು.
ರಾಮಚಂದ್ರಣ್ಣ, ಅಲ್ಲಿ ಪದ್ದಕ್ಕನ ಮನೆಯಲ್ಲಿ ಯಾರು ಇಲ್ಲ, ಪೂರ್ಣ ಜವಾಬ್ದಾರಿ ನಂದು, ನಾನೇ ಎಲ್ಲ ನೋಡ್ಕೋಬೇಕು. ಬರ್ತೀನಿ. ಆಗ್ಲಿ. ಮುದ್ದ ಮುದ್ದ, ಇಲ್ಲಿಡಿದ ಕಾಗದಲ್ಲಿ ಹೋಯ್ತು. ನೀವು ನೀರೊಳಗೆ ಹಾಕು ಅಂತ ಹೇಳಿಬಿಟ್ರಲ್ಲ, ನಾನು ತಗೊಂಡೋಗಿ ಹಾಕಿಬಿಟ್ಟೆ. ಹಾ, ಒಳ್ಳೆ ಕೆಲಸ ಮಾಡಿದೆ. ಹೋಗೋಗು. ಡೋಂಟ್ ವರಿ ಡಾರ್ಲಿಂಗ್, ಇದು ನನ್ನ ಡ್ಯಾಡಿ ಕೊನೆಯ ಆಶೆ. ನಾನು ಹೋಗಲೇಬೇಕು. ರಾಮ್, ನಿಮ್ಮ ಕಂಪ್ನಿ ಇಲ್ಲದೆ ಇದ್ರೆ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ಬೇಗ ಬರ್ತೀರಲ್ಲ? ಡೋಂಟ್ ವರಿ, ರಾಮ್ ಹೋಗೋದು ಬರೀ ಹಳ್ಳಿ. ಅಲ್ಲಿ ಒಂದು ದಿನಾನೂ ಅವನಿಂದ ಇರೋಕ್ಕಾಗಲ್ಲ. ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತಾನೆ. ಡೋಂಟ್ ವರಿ. ಅದೇನೇ ಇರಲಿ, ಈ ನೀತ ಮಾತ್ರ ನಿಮಗಾಗಿ ದಾರಿ ಕಾಯ್ತಾ ಇರ್ತಾಳೆ ಎಂಬುದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಹೌದು, ನನ್ನಲ್ಲಿ ತುಂಬಾ ವಿಶ್ವಾಸವಿಟ್ಟಿದ್ದಾಳೆ. ನನಗೋಸ್ಕರ ಕಾಯ್ಕೊಂಡಿದ್ದಾಳೆ. ಅವಳ ಜೀವನ ನನ್ನಿಂದಾಗಿ ವ್ಯರ್ಥ ಆಗಬಾರ್ದು. ಹೌದು, ಈಗ ನಾನು ಮಾಡೋದೇ ಸರಿ. ಏನು ಮದುಮಗ ಎಲ್ಲೋ ಹೊರಟಾಗಿದೆ? ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಪದಕ, ನೀವು ಮದುವಿನ ಶೃಂಗಾರ ನೋಡಿ, ನಾನು ಇಲ್ಲೆಲ್ಲ ನೋಡ್ಕೊಳ್ತೇನೆ. ಆಗ್ಲಿ ಆಗ್ಲಿ, ಬೇಗ ಬೇಗ ಸಿಂಗಾರ ಆಗ್ಲಿ, ದಿಬ್ಬಣ ಬರೋ ಹೊತ್ತಾಯ್ತು. ಪದ್ದಕ್ಕ, ಏನು ವಿಗುಣ ಬರ್ಬೋದು ಅಂತ ಆಗಲೇ ಹೇಳಿ ಕಳ್ಸಿದೆ, ಇನ್ನೂ ಯಾಕೆ ಬರ್ಲಿಲ್ಲ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಬರ್ಲಿಲ್ಲ? ಯಜಮಾನ್ರೆ, ಈ ಕಾಗದವನ್ನು ರಾಮಚಂದ್ರಣ್ಣ ನಿನ್ನೆ ನನ್ನ ಹತ್ರ ಕೊಟ್ಟು ನಿಮಗೆ ಕೊಡ್ಬೇಕು ಅಂತ ಹೇಳಿ ಬಸವತಿ ಹೊರಟೋದ್ರು. ನಾನು ಇಲ್ಲಿಗೆ ಬರೋ ಮೊದಲು ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ, ಅಲ್ಲಿ ಅವ್ರು ಇದ್ರು. ಅದು ಹೇಗೆ ಈಗ ಬಸ್ ಹತ್ತಿ ಹೋದ್ರು? ಆ ಕಾಗದ ಇಲ್ಲಿ ಕೊಡಿ, ಕಾಗದ ಕೊಡಿ ನೋಡೋಣ. ಏನಿದೆ ಓದು. ಸೀತಾ, ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನನಗಾಗಿ ನೀನು ಕಾಯುವುದು ಬೇಡ. ನನ್ನನ್ನು ಮರೆತು ಬೇರೆ ಯಾರನ್ನಾದರೂ ಮದುವೆಯಾಗಿ ಸುಖವಾಗಿರು. ಯಜಮಾನ್ರೆ, ಇದೇನು? ಇಲ್ಲ, ನಿಮ್ಮ ಮಾತು ಸುಳ್ಳು. ಕಾಗದ ತೋರಿಸಿ. ಕರೆಕ್ಟು. ನಿನಗೆ ಅವರ ಬರವಣಿಗೆ ಪರಿಚಯ ಇದ್ರೆ ನೋಡ್ಕೊ. ಹೇಳಿದ್ರ ಮದುಮಗ ಊರಲಿಲ್ಲಂತೆ. ಮದುಮಗ ನಿನ್ನೆ ಊರು ಬಿಟ್ಟು ಹೋದ್ನಂತೆ. ನಾನು ಅನ್ಕೊಂಡಿದ್ದೆ ಇಂಥ ಜನ ಗಂಡು ಈ ಹೆಣ್ಣಿನ ಹ್ಯಾಂಗ್ ಒಪ್ಕೊಂತ ಅಂತ. ಇಷ್ಟು ವಿದ್ಯಾ ಬುದ್ಧಿ ಕಲ್ತವ್ರು ನೋಡಿದ್ರೆ ಬಹಳ ಸುಭಗರಾಗಿದ್ರು. ಊರ್ನ 10 ಜನರ ಮುಂದೆ ಮದುವೆಗೆ ಒಪ್ಕೊಂಡು ಈಗ ಕಣ್ಣು ಮುಚ್ಚಾಲೆ ಆಟ ಆಡಿದ್ರು. ಹೀಗ್ ಕತ್ಕೊಯ್ತಾನೆ ಅಂತ ನಾನು ಎಣಿಸಿರ್ಲಿಲ್ಲ. ಹೇಗಾದ್ರೂ ಮಾಡಿ ಈ ಮುಹೂರ್ತದಲ್ಲೇ ನನ್ನ ಮಗಳಿಗೊಂದು ಮದುವೆ ಮಾಡಿ ನನ್ನ ಮರ್ಯಾದೆ ಉಳಿಸಿ. ಅದಕ್ಕೇನು, ಯಾರಾದ್ರೂ ಒಪ್ಪಿದ್ರೆ ಆದೀತು. ಏನೇ ಸತೀಶ, ಯಾಕೆ ಒಳ್ಳೆ ಹುಡುಗಿ, ನೀನೇ ಮದುವೆ ಆದ್ರೆ ಹೇಗೆ? ಏನು ಊರಿನವರೆಲ್ಲರೂ ಸೇರಿ ಯಾರಿಗೂ ಬೇಡದ ಹೆಣ್ಣನ್ನ ನನ್ನ ಕುತ್ತಿಗೆ ಕಟ್ಟಬೇಕು ಅಂತಿದ್ದೀರಾ? ಒಪ್ಕೊಳ್ಳಿ ಸತೀಶಣ್ಣ, ನೀವು ನನ್ನ ಮಗಳಿಗೆ ತಾಳಿ ಕಟ್ಟಿ ನನ್ನ ಮಾನ ಉಳಿಸ್ಕೊಡಿ. ಮಾನ ಮರ್ಯಾದೆ ನಿನಗಿದ್ರಲ್ವಿ? ನಿನ್ನ ಕುತ್ತಿಗೆಯಲ್ಲಿ ಸರಪಳಿಯಾಗಿ ತಾಳಿ ನೇತಾಡ್ತಿದೆಯಲ್ಲ ನಿನ್ನ ಗಂಡೆಯಲ್ಲಿ. ಬೊಂಬಾಯಿಯಲ್ಲಿ ನೀನು ಆಡಿದ ಆಟದ ಫಲವೇ ನಿನ್ನ ಈ ಮಗಳು ಸೀತ. ಅವಳೀಗ ಇನ್ನೊಬ್ಬ ತಿಂದೆಸ್ದ ಎಂಜಿಲು. ಆ ಎಂಜಿಲೂಟನ ನನ್ಗುಣಿಸಿ ನಿನ್ ಬಾರನ ಇಳಿಸ್ಕೋಬೇಕು ಅಂತಿದ್ಯಾ ಪದ್ದಕ್ಕ? ಪದ್ದಕ್ಕ, ಮರ್ಯಾದಸ್ಥ ಯಾವ ಹುಡುಗನೋ ನಿನ್ ಮಗಳ ಕುತ್ತಿಗೆ ತಾಳಿ ಕಟ್ಲಾರ. ಮಮ್ಮಿ, ನನ್ಗೆ ಯಾರು ತಾಳಿ ಕಟ್ಟೋದ್ ಬೇಡ. ನನ್ ಮದುವೆ ಆಗೋಗಿದೆ. ಎಲ್ಲಿದ್ದಾರೆ ನಿನ್ ಗಂಡ? ನನ್ನ ಹೃದಯದಲ್ಲಿದ್ದಾನೆ. ಹೃದಯದಲ್ಲಿರೋನು ಗಂಡನಾಗ್ಬಿಡ್ತಾನ? ಅಂದ್ರೆ ಈ ನೀತಿ ನಿಯಮ, ಕಟ್ಟು ಕಟ್ಲೆ ಇದೆಲ್ಲ ಯಾಕೆ? ಯಾರಾದ್ರೂ ನಿನ್ನ ಕೊರಳಿಗೆ ತಾಳಿ ಕಟ್ತಾರ? ಕೇಳಿ ನೋಡೋಣ. ಇನ್ನಿವಳ ಕುತ್ತಿಗೆಗೆ ತಾಳಿ ಕಟ್ಟೋರು ಯಾರು ಇಲ್ಲ. ಎಲ್ಲಾದ್ರೂ ಗೆಜ್ಜೆ ಪೂಜೆ ಮಾಡಿಸಕ್ಕಾಗತ್ತಾ ನೋಡಿ. ನನ್ನ ವಿಷಯದಲ್ಲಿ ನೀವ್ ಯಾರು ತಲೆ ಕೆಡ್ಸ್ಕೊಳ್ಳೋದ್ ಬೇಡ. ನನ್ನ ಮದುವೆ 7 ಜನ್ಮಕ್ಕೂ ಅವರೇ ನನ್ನ ಗಂಡ. ಇದೆಂತ ಹೊಸ ಕ್ರಮ ಮಾರಾಯರೆ, ಗುರಿಕಾರ. ಈ ರಿವಾಜ್ ನಮ್ಮಲ್ಲಿತ್ತ? ಇದು ಅವ್ರವರ ಹಣೆ ಬರ. ಇದಕ್ಕೆ ನಾವ್ ಯಾಕೆ ಅಡ್ಡಿ ಬರ್ಬೇಕು? ಹೌದು ಮಾರಾಯ, ನಿಂಗ್ ಮಕ್ಳಿಲ್ಲ, ಮರಿ ಇಲ್ಲ. ನನಗ್ 4 ಹೆಣ್ಣು ಮಕ್ಳಿದ್ದು. ಅವು ಇದನ್ನ ಕಂಡ್ಕೊಂಡು ಹಿಂಗ್ ಮಾಡಿದ್ರೆ ನಮ್ದಿ ಮದ್ವೆಗೆ ಒಪ್ಪಿಗೆ ಇಲ್ಲ, ನಮ್ದಿ ಮದ್ವೆಗೆ ಬಹಿಷ್ಕಾರ.
ಯಜಮಾನ್ರೆ ಏನಾದ್ರೂ ದಾರಿ ತೋರಿಸಿದ್ರೆ. ದಾರಿ ತಪ್ಪದವ್ರಿಗೆ ಹ್ಯಾಕ್ ದಾರಿ ತೋರಿಸೋದು? ರೀತಿಯೇ ಹಾಗೆ. ಗುರಿಕಾರ ಬಲಿ ಹೋಗುವ ಎಲ್ಲಾರು ಬಲಿ ಹೋಗುವ. ಪದ್ದಕ್ಕ, ಊರ್ನವ್ರೆಲ್ಲ ಹೋದ್ಮೇಲೆ ನಾನ್ ನಿಮ್ಗೇನಾದ್ರೂ ಸಹಾಯ ಮಾಡ್ಬೇಕಾದ್ರೆ ನಾನು ಅವ್ರ ಹಿಂದೆ ಹೋಗ್ಬೇಕಾಗುತ್ತೆ. ಬರ್ತೀನಿ ನಾನು. ಸೀತಾ, ಈ ಮದುವೆಗೆ ಯಾರು ಒಪ್ತೇ ಇದ್ರು ನಿನ್ನ ಅಣ್ಣ ನಾನು ಒಪ್ತೀನಮ್ಮ. ಸೇಟು ಕಾಯ್ತಿದ್ದಾರೆ. ಹೌದು, ಅವ್ರನ್ನ ಒಳಗೆ ಯಾಕೆ ಕೂರಿಸಿದೀರಾ? ಹೊರಗೆ ಕೂರಿಸಿದ್ರೆ ಜನ ಸೇರ್ತಾರೆ. ಜನ ಯಾಕೆ ಸೇರ್ಬೇಕು? ಅವರು ದೊಡ್ಡ ಸಿನಿಮಾ ಪ್ರೊಡ್ಯೂಸರು. ಅವರು ಬಂದಿರೋದು ಗೊತ್ತಾದ ಹೆಣ್ಮಕ್ಳು ಮುತ್ಕೋತಾರೆ ಹೀರೋಯಿನ್ ಆಗೋದಕ್ಕೆ. ಹೌದಾ? ನಿನ್ನ ಆಣೆ ನನ್ ಚಿನ್ನ. ನಮ್ದು ಸಿನಿಮಾದೊಳಗೆ ಪಾರ್ಟು ಮಾಡೋಕೆ ಆಶೆ ಹೈ. ಎಷ್ಟು ಸಿನಿಮಾದೊಳಗೆ ಪಾರ್ಟು ಮಾಡಿದಿ? ಇಲ್ಲ, ನೋಡ್ದೆ. ನೋಡಿದೆ ಹೋತು ನಾನು ಬಿ ಸ್ವಲ್ಪ ನಿನಗೆ ನೋಡ್ತಾ. ಸ್ವಲ್ಪ ಸಾಮ್ನೆ ಆವು ಇಷ್ಟು ನಾಚಿಕೆ ಪಟ್ರೆ ಸಿನಿಮಾದೊಳಗೆ ಹೇಗೆ ಪಾರ್ಟ್ ಮಾಡ್ತಾವ್? ನಾವು ಮುಂದಕ್ಕೆ ತಿರ್ತಾವ್ ಸಿನಿಮಾದೊಳಗೆ. ಸಿನಿಮಾದೊಳಗೆ ಹೀರೋಯಿನ್ ಮಾಡೋದಕ್ಕೆ ನಾನು ಹೈಟ್ ನೋಡ್ತಾವ್. क्या हुआ? ನಮ್ದು ಬಿತ್ತರಿಗೆ ಬೇಡ, ನಮ್ದು ಬಿತ್ತರಿಗೆ ನಿಮ್ದು ಬೇಡ. ನಮ್ದು ಬಿತ್ತರಿಗೆ ಬೇಡ. ಸೇರ್ಜಿ ತೋ ಚಲ ಗಯಾ. ಛೇ, ನನ್ನ ಪ್ಲಾನ್ ಎಲ್ಲ ಸತ್ಯಾನಾಶ ಆಗೋಯ್ತು. ನಾನು ಸಿನಿಮಾಗ್ ಸೇರಿಸ್ತೀನಿ, ಭಾರಿ ಹೀರೋಯಿನ್ ಮಾಡ್ತೀನಿ ಅಂತ ಊರು ಮನೆ ಬಿಡಿಸಿ ಬೊಂಬಾಯಿ ಕರ್ಕೊಂಡು ಬಂದು ನನ್ನಿಂದ ಸುಖ ಪಡೆದು ಈಗ ನನ್ನ ಮಾನ ಮಾರಿ ಸಂಪಾದನೆ ಮಾಡ್ಬೇಕು ಅಂತಿದ್ದೀರಾ? ನಾನು ಹೀರೋಯಿನ್ ಆಗೋದು ಬೇಡ. ಹಾಗಾದ್ರೆ ನನ್ನ ಮಾತು ನೀವು ಕೇಳೋಲ್ಲ? ಇಲ್ಲ 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 ಅಂದ್ರೆ ನಾನು ನನಗಿಲ್ಲ. ನಿಲ್ಲಿ, ನಂಗೆ ಬಿಡಿಸೋದಿಲ್ಲ. ನನ್ನ ಪಿಕ್ಚರ್ಗೆ ಹಣ ಸೇರಿಸಬೇಕಾದ್ರೆ ಸೇರ್ಜಿಗೆ ಹೊಸ ಹೀರೋಯಿನ್ ಜೊತೆ ಮಾಡ್ಲೇಬೇಕು. ಈಗ ನನ್ನ ಹೊಟ್ಟೆಲಿರೋ ನಿಮ್ಮ ಮಗುವಿನ ಗತಿ? ನಾನೇನು ನಿನ್ನ ಕೊರಳಿಗೆ ತಾಳಿ ಕಟ್ಟಿರೋ ಗಂಡ ಅಲ್ವಲ್ಲ? ತಾಳಿ ಕಟ್ತೀನಿ ಅಂತ ನಮ್ಸಿ ಎಷ್ಟು ದಿವಸ ಮೋಸ ಮಾಡ್ತಾ ಇದ್ರಿ. ಇವತ್ತು 2 ಆಗ್ಲೇಬೇಕು. ಖಂಡಿತ 2 ಆಗ್ಲೇಬೇಕು. ನಾನು ನನಗೆ ಹೊಸ ಹೀರೋಯಿನ್ ಹುಡುಕ್ತೀನಿ, ನೀನ್ ನಿನ್ನ ಕೊರಳಿಗೆ ತಾಳಿ ಕಟ್ಟಕ್ಕೆ ಹೊಸ ಗಿರಕ್ಕೆ ಹುಡುಕು. ನಾನೀಗ ಗರ್ಭಿಣಿ. ನೀನ್ ಹೆಂಗ್ಸು, ನೀನ್ ಗರ್ಭಿಣಿ ಆಗಿದೆ. ಮತ್ತೆ ನಾನ ಪದ್ಮಾವತಿ, ನಿನ್ ದಾರಿ ನಿಂಗೆ, ನನ್ ದಾರಿ ನಂಗೆ. ಬಾಯ್. ಹಿಂದೆ ಮುಂದೆ ಯೋಚನೆ ಮಾಡಿದೆ. ಇವನ್ ನಂಬಿ ಬಂದದ್ದೇ ತಪ್ಪಾಯ್ತು. ಯಾವುದೋ ಆಸೆಗೆ ಬಿದ್ದು ಗರ್ಭಿಣಿಯಾದೆ. ಈ ಸ್ಥಿತಿಲಿ ಊರಿಗೆ ಹೋದ್ರೆ ಜನ ಏನಂತಾರೆ? ಅದಕ್ಕೆ ಇದೇ ದಾರಿ. ಇವತ್ ನಿನ್ನ ಮಗಳಿಗೂ ನಿನ್ ಗತಿಯೇ ಆಯ್ತು. ನಿನಗೀಗ ಹೇಗೆ ನಿನ್ನ ಗಂಡನನ್ನು ತೋರಿಸಲು ಸಾಧ್ಯವಿಲ್ಲವೋ ನಿನ್ನ ಮಗಳಿಗೂ ಹಾಗೆ ತನ್ನ ಗಂಡನ ತೋರಿಸಲು ಸಾಧ್ಯವಿಲ್ಲ.
Spend the day with love. Fill the day with love. ಉಲ್ಲಾಸ ಎಲ್ಲಿ ಇದೆ, ಸಂತೋಷ ಅಲ್ಲೇ ಇದೆ. ನಗ್ತಿದ್ರೆ ಸ್ವರ್ಗರಿ, ಅಳ್ತಿದ್ರೆ ನರಕರಿ, ಎಲ್ಲ ಮರೆತು ನಗ್ತಾ ಇದ್ರೆ ಬಾಳಿಗಾನಂದ. ಉಲ್ಲಾಸ ಎಲ್ಲೇ ಇದೆ, ಸಂತೋಷ ಅಲ್ಲೇ ಇದೆ. ನಗ್ತಿದ್ರೆ ಸ್ವರ್ಗರಿ, ಅಳ್ತಿದ್ರೆ ನರಕರಿ, ಎಲ್ಲ ಮರೆತು ನಗ್ತಾ ಇದ್ರೆ ಬಾಳಿಗಾನಂದ. ಉಲ್ಲಾಸ ಎಲ್ಲೇ ಇದೆ, ಸಂತೋಷ ಅಲ್ಲೇ ಇದೆ. Life is neither a tempest nor a midsummer night's dream, but it's a comedy of errors. Enjoy as you like. ನೀಲಿ ಬಾನಲ್ಲಿ ಮುಗಿಲಿನಂಚಲ್ಲಿ ರವಿಯ ಹೊಂಗಿರಣ ಸೂಸಿದೆ. ನೀಲಿ ಬಾನಲ್ಲಿ ಮುಗಿಲಿನಂಚಲ್ಲಿ ರವಿಯ ಹೊಂಗಿರಣ ಸೂಸಿದೆ. ಒಲವು ಚೆಲುವು ಹೊಮ್ಮಿದೆ, ಚೆಲುವು ನಲಿವು ಚಿಮ್ಮಿದೆ. ಸವಿತ ಹೃದಯವೇ ಹರುಷ ತುಂಬಿ ಬರಲಿ. ಉಲ್ಲಾಸ ಎಲ್ಲೇ ಇರೆ, ಸಂತೋಷ ಅಲ್ಲೇ ಇದೆ. Life is a flower. Life is honey. Oh my love, enjoy as you like. ತಪ್ಪು ತಂಗಾಳಿ ಬೀಸಿ ಸೊಂಪಾಗಿ ಚಿಮ್ಮಿತಾನಂದ ಹಾಡುವ. ಮಧುರ ಝೇಂಕಾರ ಮಿಡಿದು ಹಾರಾಡಿ ಭ್ರಮರ ಸವಿಜನ ಹೀರಿದೆ. ತಪ್ಪು ತಂಗಾಳಿ ಬೀಸಿ ಸೊಂಪಾಗಿ ಚಿಮ್ಮಿತಾನಂದ ಹಾಡುವ. ಮಧುರ ಝೇಂಕಾರ ಮಿಡಿದು ಹಾರಾಡಿ ಭ್ರಮರ ಸವಿಜನ ಹೀರಿದೆ. ಅರಳಿ ಬಿರಿದ ಹೂವಲಿ ಹೊನ್ನ ಹನಿಗಳು ತೇಲಲಿ. ಅರಳಿ ಬಿರಿದ ಹೂವಲಿ ಹೊನ್ನ ಹನಿಗಳು ತೇಲಲಿ. ಸವಿತ ಹೃದಯದಿ ಹರುಷ ತುಂಬಿ ಬರಲಿ. ಉಲ್ಲಾಸ ಎಲ್ಲಿ ಇದೆ, ಸಂತೋಷ ಅಲ್ಲಿ ಇದೆ. ನೀತಾ, ಡ್ಯಾಡಿ ಈಗ ತಾನೇ ನಿದ್ರೆ ಮಾಡಿದ್ರು. ದೇವರ ದೊಡ್ಡವ ಮತ್ತೆ ರಾಮಚಂದ್ರ ಇಲ್ಲಿಗೆ ಬರೋ ಹಾಗೆ ಮಾಡಿದ. ಥ್ಯಾಂಕ್ ಗಾಡ್. ವೆಲ್, ಲೆಟ್ ಹಿಮ್ ಟೇಕ್ ರೆಸ್ಟ್. ಮಂಗಳಕರವಾದ ಮದುವೆ ಮಂಟಪ ಸ್ಮಶಾನ ಸದೃಶ್ಯವಾಯಿತು. ಸೀತಾ, ಕಷ್ಟ ಸುಖ ನರಮನುಷ್ಯರಿಗಲ್ದೆ ಕಲ್ಲು ಮರಕ್ಕೆ ಬರುತ್ತಾ? ಈಸಬೇಕು, ಇದ್ದು ಜಯಿಸಬೇಕು, ಬಂದದ್ದನ್ನು ಎದುರಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ಸಾಮರ್ಥ್ಯ ಅಂತ ಮಾಸ್ಟ್ರು ದಾಸರ ಪದ ಹಾಡಿ ಅದರ ಅರ್ಥ ಹೇಳಿದ್ರಲ್ಲ. ಹೌದು, ನಿನ್ನ ಮಾತು ನಿಜವೇ. ಈಸಬೇಕು, ಇದ್ದು ಜಯಿಸಬೇಕು.
ಮಂಜಾ ಬಂದೆ. ಮುಖ ಏನ್ ನೋಡ್ತೀಯ? ಬಾ ಮಂಜನ, ಹೋಟೆಲ್ಗೆ ಹೋಗೋಣ. ನೀನು? ಹೌದು, ಪದ್ದಕ್ಕ ನಡೆಸ್ಬೇಕಾಗಿರೋ ಹೋಟೆಲ ಈಗ ಅವಳ ಮಗಳು ನಡೆಸ್ಬೇಕಾಗಿದೆ. ಬಾ ಹೋಗೋಣ. ನೋಡೋ ಪದ್ದಕ್ಕ, ಒಂದು ಕಾಫಿ ತಗೊಂಬ. ಈ ಕಾಫಿಗೂ ಪದ್ದಕ್ಕನ ಕೈ ಕಾಫಿಗೂ ಒಂದೇ ರುಚಿ. ಮಂಜಾ, ಈಗ ಫ್ಯಾಷನ್ ಬದಲಾಗಿದೆ, ಮೊದಲಿನ ಹಾಗೆ ಹೋಲಿದ್ರೆ ಆಗಲ್ಲ. ಕತ್ರಿ ನನ್ ಕೈಯಲ್ಲೇ ಇದೆ, ಹೇಗೆ ನಿಭಾಯಿಸ್ಬೇಕು ನಂಗೆ ಗೊತ್ತು. ಕರೆಕ್ಟ್. ನಾನ್ ನಿಮ್ಮನ್ನೇ ಕಾಯ್ತಿದ್ದೆ. ನೀವು ಇಲ್ಲಿ ಬರ್ದಿದ್ರೆ ನಾನು ಅಲ್ಲಿಗೆ ಬರ್ತಿದ್ದೆ. ಮಂಜಾ, ಅವ್ರಿಗೆ ಬಾಡಿಗೆ ಕೊಡು. ಕೊಟ್ಟಿಗೆಯಲ್ಲಿರೋದನ್ನ ಗುಡ್ಡೆಗೆ ಮೇಯಕ್ ಬಂದಿದೆ. ಗೇರ್ನಲ್ಲಿ ಹಾಕಿ ಸ್ಟಾರ್ಟ್ ಮಾಡಬೇಡಿ, ನ್ಯೂಟ್ರಲ್ ನಲ್ಲಿ ಹಾಕಿ ಸ್ಟಾರ್ಟ್ ಮಾಡಿ. ಯಾಕೆ ಗಡಿಬಿಡಿ ಮಾಡ್ಕೊಳ್ತೀರಾ? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. Mr. Ramchandar, can you recognize me? Inspector? Yes, doctor. Sorry, no improvements. ತಾನು ಯಾರು ಅನ್ನೋ ಜ್ಞಾಪಕ ಅವ್ರಿಗಿನ್ನೂ ಬಂದಿಲ್ಲ. ತಲೆಗೆ ಬಿದ್ದ ಏಟಿನ ಗಾಯ ವಾಸಿಯಾದ್ರೂ ಕೂಡ ಮೆದುಳು ಕಳ್ಕೊಂಡ ತನ್ನ ಕ್ರಿಯಾಶಕ್ತಿ ಅವ್ರಿಗಿನ್ನೂ ಬಂದಿಲ್ಲ. ಆಗ್ಲೇ 3 ತಿಂಗಳಾಯ್ತಲ್ಲ ಡಾಕ್ಟರ್. ಇಂಥ ಕೇಸ್ನಲ್ಲಿ ನಿರ್ದಿಷ್ಟವಾಗಿ ಏನು ಹೇಳೋದಕ್ಕೂ ಸಾಧ್ಯವಿಲ್ಲ. ಯಾವ ಕ್ಷಣದಲ್ಲಾದ್ರೂ ಸರಿ ಹೋಗಬಹುದು. ಆರ್ ಇಟ್ ಮೇ ಡ್ರ್ಯಾಗ್ ಆನ್. ಹೌದು ಡಾಕ್ಟರ್, ಇದು ಅಪಘಾತವೋ ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಹೊಡೆದು ಹಾಕಿದಾರೋ ಅಂತ ನಮಗೆ ತಿಳಿದು ಬರ್ತಾ ಇಲ್ಲ. ಕೇರಳದಿಂದ ಬಂದ ಗೂಡ್ಸ್ ಲಾರಿಲಿ ಈತನ ಪ್ರಜ್ಞಾಹೀನ ದೇಹವೂ ಇತ್ತು ಅಂತ ಲಾರಿ ಡ್ರೈವರ್ ವಿಚಾರಣೆಯಲ್ಲಿ ತಿಳಿದು ಬಂತು. ಬೇರೆ ಯಾವ ವಿಚಾರವನ್ನು ಆತನಿಂದ ತಿಳ್ಕೊಳಕ್ಕಾಗಲಿಲ್ಲ. ಅಂತೂ ಈತನ ಜೇಬ್ನಲ್ಲಿ ಮಿಸ್ಟರ್ ಆಂಟೋನಿಯವರ ವಿಳಾಸವಿರುವ ಈ ಕವರ್ ಇದ್ದಿದ್ರಿಂದ ಹೆಚ್ಚಿನ ವಿವರ ಸಿಗಬಹುದು ಅಂತ ಕಾಂಟ್ಯಾಕ್ಟ್ ಮಾಡಿದೆ. ಇನ್ಸ್ಪೆಕ್ಟರ್, ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ಇಲ್ಲದೆ ಇದ್ರೆ ಅವನು ಈ ಸ್ಥಿತಿಯಲ್ಲಿ ಎಲ್ಲಿರ್ತಿದ್ನೋ ಏನೋ. Mr. Anthony, don't worry. Everything will be all right. Mr. Ramchandar, try to be happy. Cheerio. Inspector? Yes, doctor. ನಾನು ಬರ್ತೇನೆ. ಏನಾದರೂ ಬೇಕಿದ್ರೆ ಹೇಳಿ ಕಳಿಸಿ. ಆಗಬಹುದು. ಮಿಸ್ಟರ್ ಅಂಥೋನಿ, ನಾನು ಬರ್ತೇನೆ. ಬಾಯ್. ಬೈ ಮಿಸ್ಟರ್ ಆಂಥೋನಿ, ನಿಮ್ ಮಗಳಿಗೆ ಬರೆದಿರೋ ಕಾಗದದಲ್ಲಿ ನೀತಾ, ನಾನೇನು ಮದುವೆ ಆಗೋಕೆ ಸಾಧ್ಯವಿಲ್ಲ, ನೀನ್ ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಸೌಖ್ಯವಾಗಿರುವಂತ ಬರ್ದಿದೆ. ಆದ್ರೆ ಕಾಗದ ಪೋಸ್ಟ್ ಮಾಡೋ ಮೊದಲೇ ಈ ದುರ್ಘಟನೆ ನಡೆದಿದೆ. ಆ ವಿಚಾರದಲ್ಲಿ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಬೈ ಆಲ್ ಮೀನ್ಸ್. ನಿಮ್ ಮಗಳು ನೀತಾ ಹಾಗೂ ಮಿಸ್ಟರ್ ರಾಮಚಂದ್ರ ಅವರ ಸ್ನೇಹ ಯಾವ ಮಟ್ಟದಲ್ಲಿತ್ತು? ರಾಮಚಂದ್ರನ್ ತಂದೆ ಮತ್ತು ನಾವು ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದೀವಿ. ನನ್ನ ಮಗಳು ನೀತಾ ಮತ್ತು ರಾಮಚಂದ್ರ ಮದುವೆ ಪ್ರಸ್ತಾಪ ನಮ್ಮೊಳಗೆ ನಡೆದಿತ್ತು. ಈ ವಿಚಾರದಲ್ಲಿ ರಾಮಚಂದ್ರ ನಿರ್ಧಾರ ತಿಳ್ಕೋಬೇಕು ಎನ್ನುವಷ್ಟರಲ್ಲಿ ಅವನ ತಂದೆ ತೀರು ಹೋಗ್ಬಿಟ್ರು. ರಾಮಚಂದ್ರ ತನ್ನ ಊರಿಗೆ ಹೋಗ್ಬೇಕಾಗಿ ಬಂತು. ಆಮೇಲೆ ಆತನ ನೋಡೋದು ಈ ಸ್ಥಿತಿಯಲ್ಲಿ. ಆಲ್ ರೈಟ್, ಲೆಟ್ ಅಸ್ ವಿಶ್ ಫಾರ್ ಹಿಸ್ ಹೆಲ್ತ್. ಡ್ಯಾಡಿ, ಡೋಂಟ್ ವರಿ ನೀತಾ, ಲೆಟ್ ಅಸ್ ಪ್ರೇ ಫಾರ್ ಹಿಸ್ ಹೆಲ್ತ್. ಸೀತಾ, ಏನಾಯ್ತಮ್ಮ? ಏನಾಯ್ತು? ಏನಾಯ್ತು ಅವಳಿಗೆ? ಈರುಳ್ಳಿ ಬಜೆ ಕಾಯಿಸ್ತಾ ಇದ್ಲು. ಒಲೆ ಮುಂದೆ ಕೂತದ್ರಿಂದ ಎಲ್ಲೋ ಪಿತ್ತ ಕೆದಿರ್ಬೇಕು. ಅವಳಿಂದ ಇನ್ನು ದಣಿವಾಗುವಂತ ಕೆಲಸ ಮಾಡಿಸ್ಬೇಡ. ಹೋಟ್ಲಿಗೆಲ್ಲ ಕರ್ಕೊಂಡು ಬರಬೇಡ. ಭರ್ಜರಿಯಾಗೊಂದು ಸೀಮಂತ ಮಾಡಿಸು. ನಿನ್ನ ಯಜಮಾನ್ತಿಗೆಯಲ್ಲಿ ಒಂದು ಗಡದ್ದು ಬಯಕೆ ಊಟ ಹಾಕ್ಸು. ಈಗ ನನ್ನ ಲೆಕ್ಕದಲ್ಲಿ ಎಲ್ರಿಗೂ ಚಾ ಪಾರ್ಟಿ. ಡೆಂಡೆಡೆ ಡೆಂಡೆಡೆ.
ಇಲ್ಲಿ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡಿಯಲ್ಲ, ಇದು ನಮಗೆ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನೀನಿನ್ನೂ ವಾಂತಿ ಮಾಡಿಲ್ಲ. ಆ ಸೀತನಿಗೆ ಮೊನ್ನೆ ಮದ್ವೆ ಆದ್ದು, ಅವಳ ಗಂಡ ಎಲ್ಲಿದ್ದಾನೆ ಏನೋ, ಅವಳು ವಾಂತಿ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊ. ಹೋಗ್ರಿ. ಹಾ, ನಿನ್ ದೋಸ್ತಿಗಳೆಲ್ಲ ಬಂದ್ರು, ಇನ್ನು ನೀನ್ ನನ್ ಜೊತೆ ಬರೋದಿಲ್ಲ. ಎಲ್ಲಾದ್ರೂ ನೀನು ಆ ಹೆಣ್ಣು ಹೆಂಗಸ್ರ ಜೊತೆಯಲ್ಲಿ ಮಾತಾಡ್ತಿರುವಾಗ ಅವ್ರು ಯಾರಾದ್ರೂ ತಪ್ಪಿ ನನ್ನ ಮುಖ ನೋಡೋದು, ಮತ್ತೆ ಮನೆಗೆ ಹೋದ್ಮೇಲೆ ನಾನೇ ನೋಡ್ದೆ ಅಂತ ನೀನು ಗಲಾಟೆ ಮಾಡ್ತೀಯ. ನೀನ್ ಅವ್ರ ಜೊತೆಯಲ್ಲಿ ಮನೆಗೆ ಹೋಗು, ನಾನು ಬರ್ತೀನಿ. ನೋಡು, ಎಲ್ಲಾದ್ರೂ ಆ ಸೀತೆ ವಿಷಯ ಅವ್ರ ಹತ್ರ ಹೇಳ್ಬೇಡ, ಅಸಹ್ಯ, ನಮಗ್ ಬೇಡ. ಏನ್ ಕಾಣಿಸ್ಲೇ ಇಲ್ಲ, ಬಾರಿ ಅಪರೂಪ. ಈ ಸೀರೆ ತುಂಬಾ ಚೆನ್ನಾಗಿದೆ. ಇದು ನನ್ನ ತಂಗಿ ಬಸ್ರಿನ ಹೆರಿಗೆ ಕರ್ಕೊಂಡು ಬರುವಾಗ ತಗೊಂಡ್ ಸೀರೆ. ಹೌದು, ಈಗ ನೆನ್ಪಾಯ್ತು, ಪದ್ದಕ್ಕನ್ ಮಗಳು ಸೀತಾ ಬಸ್ರಿ ಅಂತೆ. ಇರ್ಲಿಕ್ಕಿಲ್ಲಪ್ಪ, ಏನ್ ಕತೆ ಕಟ್ತೀರಿ ನೀವು? ಮತ್ತೇನ್ ಸುಳ್ಳ ಹೇಳ್ತೀನಿ ನಾನು? ಬೆಳಿಗ್ಗೆ ನಮ್ಮವರು ಚಾ ಕುಡಿಲಿಕ್ಕೆ ಹೋಟ್ಲಿಗೆ ಹೋದಾಗ ವಕ್ ಅಂತ ವಾಂತಿ ಮಾಡ್ಕೊಳ್ಳಂತೆ. ತಾನ್ ಬಸ್ರಿ ಅಂತ ತನಗೆ ಗೊತ್ತಿಲ್ವಂತೆ, ಪಿತ್ತ ಅಂತ ತಿಳ್ಕೊಂಡಿದ್ದಾಳಂತೆ. ಅದಾಗಿರ್ಬಹುದು. ಅಲ್ಲ, ಇವತ್ತು ಶುಕ್ರವಾರ, ಒಂದು ಒಳ್ಳೆ ಹುಡುಗಿ ಮೇಲೆ ಯಾಕಿಂತ ಅಪವಾದ ಹೊರಿಸಿ ಕತೆ ಕಟ್ತೀರಾ ನೀವು? ಅಲ್ಲಿ ಸೀತಾ ನಾನ್ ಹೇಳಿದ್ದಕ್ಕೆ ಸುಳ್ಳು ಅಂತ ಹೇಳಿದ್ರಲ್ಲ, ನಾಲ್ಕೆತ್ತವರು ನೀವೇನ್ ಹೇಳ್ತೀರಾ ಇದಕ್ಕೆ? ಇವತ್ನವರೆಗೂ ನಮ್ಮೂರಲ್ಲಿ ಇಂಥದ್ದು ನಡೆದಿಲ್ಲ. ಇವಳನ್ನ ನೋಡಿ ವಯಸ್ಸಿನ ಹುಡುಗಿಯರು ಕಲಿತಿದ್ರೆ ಸಾಕು. ನನಗೇನೋ 2 ಗಂಡು ಮಕ್ಕಳೇ, ನನ್ ಮಗಳೇನಾದ್ರೂ ಆಗಿದ್ರೆ ತಲೆ ಕಡಿದು ಬಿಡ್ತಿದ್ದೆ. ದಾರಿ ತಪ್ಪಿದ ಪದ್ದಕ್ಕನ ಮಗಳಾದ್ರಿಂದ ಇವಳಿಗೀಗ ಇನ್ನಿವಳು ಹೊಟ್ಟೆಲಿ ಹುಟ್ಟು ಮಗು ಯಾವ ಗತಿಯ? ಹೌದೌದು. ನನ್ನ ವಿಷಯದಲ್ಲಿ ನೀವ್ ಯಾರು ತಲೆ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನನಗ್ ಮಗು ಅದ್ರ ತೊಟ್ಲಿಗೆ ಹಾಕಕ್ ಯಾರನ್ನೂ ಕರೆಯೋದಕ್ ಬರಲ್ಲ, ನಿಮ್ಮ ಹತ್ರ ಸಂಬಂಧ ಕೇಳೋದಕ್ಕೂ ಬರಲ್ಲ. ಹಾ, ಈಗ ಮಸ್ತ್ ಜನ ಹೇಳ್ತಾರೆ. ಹೊರಡ್ರೆ ಹೇಳಮ್ಮ ಸೀತಾ, ನೀನು ಹೀಗೆ ಮನೆ ಕಡೆ ಹೋಗು, ಹೋಟೆಲ್ ನಾನು ನೋಡ್ಕೊಳ್ತೀನಿ. ಕರೆಕ್ಟು, ಇನ್ನಿದೆ ನೋಡಿ ನಮ್ಮ ನಾಟಕ. ಬನ್ನಿ ಹೋಗೋಣ. ಬನ್ನಿ, ನಾವು ಆ ನಾಟಕ ನೋಡೋಣ. ಸೀತಾ, ಜೀವನದಲ್ಲಿ ಕಾಲು ಜಾರದ ಮನುಷ್ಯ ಯಾರೂ ಇಲ್ಲ. ಕೆಲವು ಕೆಟ್ಟ ಗಳಿಗೆಯಲ್ಲಿ ಎಂಥವರೂ ಒಂದು ಗಳಿಗೆ ಹೆಜ್ಜೆ ತಪ್ಪುತ್ತಾರೆ. ಹಾಗೆ ಅಂತ ಅದನ್ನೇ ಮನಸ್ಸಿನಲ್ಲಿಟ್ಟು ತನ್ನ ಭವಿಷ್ಯವನ್ನು ಹಾಳು ಮಾಡ್ಕೋಬಾರದು. ದೇವಸ್ಥಾನದಲ್ಲಿ ನಿನಗಾದ ಅವಮಾನ ಕಂಡು ನನ್ನ ಹೊಟ್ಟೆಯಲ್ಲಿ ಉರಿ ಬಿದ್ದ ಹಾಗಾಯ್ತು. ಇಡೀ ಊರಿನವರು ಕಣ್ಣಲ್ಲಿ ರಕ್ತ ಇಲ್ದವರು. ಅವನ ಪಾಪದ ಪಿಂಡ ನಿನ್ನ ಗರ್ಭದಲ್ಲಿದ್ದಕ್ಕೆ ನಿನಗಿಷ್ಟು ತೊಂದರೆ ಆಯಿತು. ಅದು ಬೆಳೆದು ನೀನು ಹೆತ್ತು ಆ ಮಗು ಬದುಕಿರೋವರೆಗೂ ನಿನಗೂ ತೊಂದರೆ ತಪ್ಪಲಾರದು. ಆ ಮಗು ಬದುಕಿರೋವರೆಗೂ ಈ ಊರು ಜನರ ಬಾಯಲ್ಲಿ ನೀನು ಬದುಕಲಾರೆ. ಅದಕ್ಕೆ ನೀನು ಭಯಪಡಬೇಡ. ಅದಕ್ಕೆ ಬೇಕಾದ ದಾರಿ ನನಗೆ ಗೊತ್ತು. ಎಲ್ಲಿಯಾದರೂ ದೂರ ಹೋಗಿ ಅದನ್ನು ಗುಟ್ಟಿನಲ್ಲಿ ತೆಗೆಸಿ ನಿನ್ನನ್ನು ನನ್ನವಳಾಗಿಸಿಕೊಂಡು ನಿನ್ನನ್ನು ಬಂಗಾರದ ಹಾಗೆ ನೋಡ್ಕೊಳ್ತೀನಿ. ಬಾ. ಮಾನಗೆಟ್ಟ ನಾಯಿ. ಅಲ್ವೇನ್ರೆ, ಉಡುಪಿ ಮೊಸರು ಕುಡ್ಕಿನ ಇಲ್ಲೇ ನೋಡ್ದಾಗಾಯ್ತು. ಈ ಬೀದಿ ಬಸ್ಸನಿಗೆ ಹಾಗೆ ಆಗ್ಬೇಕು. ಇದೇನೋ ತರ? ಏನಪ್ಪ, ಯಾರಿಗೊತ್ತು? ಸೀತಾ, ಏನಾಯ್ತಮ್ಮ? ಮೊದ್ಲೇ ಊರ್ನವ್ರು ನನ್ನ ಶೀಲ್ಗೆಟ್ಟವಳು ಅಂತ ಕೀಳ್ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ. ಅದಕ್ಕೆ ಸರಿಯಾಗ ದಿವಾಕರ್ ಬಂದು ಏನೇನೋ ಪೊಗಳ್ದ. ನನ್ನ ಅಡ್ಡ ದಾರಿಗೆಳೆಯೋ ಬಲೆ ಬೀಸ್ತ. ಅವನ ಹದ್ದಿನ ಕಣ್ಣಿಗೆ ನನ್ನನ್ನ ಒಂದಲ್ಲ ಒಂದ್ ದಿವಸ ಬಲಿ ತಗೊಳ್ಳದೇ ಬಿಡಲ್ಲ. ಈ ಕ್ರೂರ ಹದ್ದುಗಳ ನಡುವೆ ನಾನು ಮರ್ಯಾದೆಯಿಂದ ಬಾಳಕ್ಕೆ ಆಗುತ್ತೋ ಇಲ್ವಾ ಅಂತ ನನಗೆ ಭಯವಾಗ್ತಾ ಇದೆ ಮಂಜ, ನನಗೆ ಭಯವಾಗ್ತಾ ಇದೆ. ನಾನಿರುವಾಗ ನೀನ್ ಯಾಕೆ ಭಯಪಡ್ತೀಯ? ನನ್ನ ಹೊಟ್ಟೆಯಲ್ಲಿರೋ ಅವ್ರ ಪ್ರತಿರೂಪವಾದ ಮಗು ಹುಟ್ಟೋವರೆಗಾದ್ರೂ ನನ್ನ ಪ್ರಾಣ ನಾನು ಉಳಿಸ್ಕೋಬೇಕು. ಒಂದಲ್ಲ ಒಂದ್ ದಿವಸ ಅವ್ರು ಖಂಡಿತವಾಗಿ ಬರ್ತಾರೆ. ಆ ಮಗುನ ಎತ್ತಿ ಮುದ್ದಾಡ್ತಾರೆ. ಹೌದು, ಇದು ಅವ್ರ ಸೊತ್ತು, ಇದು ಅವ್ರ ಸೊತ್ತು. ಚೇಚೆ, ಪದ್ದಕ್ ಮಗಳಾಗಿ ನೀನು ಹೀಗೆ ದುಃಖ ಮಾಡ್ಬೋದೆ? ಏನಾದ್ರೂ ನಾನ್ ಹೆಂಗ್ಸು ಮಜ್ಜ. ಸೀತಾ, ನನ್ ಜೀವ ಇರೋವರೆಗೂ ನೀನ್ ಯಾಕೆ ಭಯಪಡ್ತೀಯ?
ನಿನ್ನ ಮಾನ ಹೋಗೋ ಕಾಲ ಬಂದಾಗ ನನ್ನ ಪ್ರಾಣನಾದ್ರೂ ಕೊಟ್ಟು ನಿನ್ನ ಮಾನ ಕಾಪಾಡ್ತೀನಿ. ಆದ್ರೆ ಒಂದು ಮಾತ್ರ ನೆನ್ಪಿಟ್ಟು, ನಿನ್ನ ಬೆವರು ಬಿದ್ದರೆ ನನ್ನ ರಕ್ತ ಚಿಮ್ಮುತ್ತೆ. ಆ ಕಳ್ಳ ದಿವಾಕರಲ್ಲ, ಅವನ ಅಜ್ಜ ಮುತ್ತಜ್ಜನಿಗೆ ಯಾವ ದಂಗೆ ಬರಲಿ, ಪದ್ದಕ್ಕನ ಮನೆಯ ಉಪ್ಪು ತಿಂದು ಬದುಕಿರೋ ಈ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ನಿನ್ನ ಒಂದು ತಲೆ ಕೂದಲು ಕೊಂಚೋಕೆ ಬಿಡಲ್ಲ ಸೀತಾ, ಕೊಂಚೋಕೆ ಬಿಡಲ್ಲ. ದಿವಾಕರ್, ನೀನ್ ಎಣಿಸ್ತಷ್ಟು ಸುಲಭದಲ್ಲಿಲ್ಲ. ಆ ಪೆಟ್ಟು ತಿಂದು ಹುಲಿ ಯಾವ ಪೊದೆಯಿಂದ ಹಾರಿ ಯಾವ ಗಳಿಗೆಯಲ್ಲಿ ನನ್ನನ್ನು ಬಲಿ ತಗೊಳ್ತು ಅಂತ ಭಯ ಪಡ್ತಾ ಇದ್ದೆ. ಆ ಹುಲಿನ ಪೊದೆಯಿಂದ ಗಿಳಕ್ಕೆ ಬಿಡಲ್ಲ. ಓ, ಬಾಂಬೆ ಅಣ್ಣ ಬಂದಿರ್ಬೇಕು. ಮತ್ತೆ ಅಣ್ಣ ತಂಗಿ ಮಜವಾಗಿದ್ದಾರೆ. ಮಂಗ ಅವನು ಭಾವ ಬಂದು ಸೀರೆ ದುಡ್ಡು ಕೊಟ್ಟನಂತೆ, ಏರ್ ಕಂಡೀಷನ್ ರೂಮ್ ಕಟ್ಟಿಸ್ತಾನಂತೆ. ಕಟ್ಟಿಸ್ಲಿ, ನಾವು ಮಜವಾಗಿರ್ಬೋದು. ಯಾವಾಗ ಕಳ್ಸಿದ್ರು 2 ದಿನದಲ್ಲಿ ಮಾಡೋ ಕೆಲ್ಸನ ಒಂದೇ ದಿನದಲ್ಲಿ ಮುಗಿಸಿ ಬರ್ತಾನೆ. ನಮಗೊಂದಿನೂ ಸಂತೋಷವಾಗಿರೋಕ್ಕಾಗಲ್ಲ. ಈಗ ಕಳಿಸಿದ ಕೆಲಸದಲ್ಲಿ ಅವನಿಗೊಂದು ವಾರ ಈ ಕಡೆ ತಲೆ ಹಾಕ್ಲಿಕ್ಕಾಗಲ್ಲ. ಹುಲಿಯ ಹಾಲಾದ್ರೂ ತರಬಹುದು. ಓಹೋ, ಈ ಭಾವನಾ ಈಗ ಗೊತ್ತಾಯ್ತು ನನಗೆ. ನನ್ನ ಸಂಸಾರ ಇಷ್ಟು ದಿನ ಹೇಗೆ ಸುಖವಾಗಿತ್ತು ಅಂತ. ತಲೆಗೆ ಹೊಯ್ಕೊಂಡ ನೀರು ಕಾಲಿಗಿಳಿತು, ಕೈಗೆ ತಾಗಿದ ಎಣ್ಣೆ ಕಣ್ಣಿಗೆ ತಗಲಿತ್ತು. ಓ ಸುಬ್ಬಣ್ಣ, ನೋಡು, ಯಾರು ಹೋರಿ ನನ್ನ ಗದ್ದೆಯಲ್ಲಿ ಮೇಯ್ತಾ ಇದೆ, ಅದನ್ನು ಹೊರತು ಓಡಿಸು. ಯಾರ್ಯಾರ ಗದ್ದೆಯಲ್ಲಿ ಮೇಯೋ ಹೋರಿಗಳನ್ನ ಹೊತ್ತು ತೊಟ್ಟಿಗೆ ಹಾಕ್ಬೇಕು, ಬಿಡಬಾರ್ದು. ಬರೋವಾಗ ಹೂ ತಗೊಂಡ್ ಬರ್ಲಿಲ್ಲ? ಹೂ ತರ್ಲಿಕ್ಕೆ ಪೇಟೆಗೆ ಹೋದ್ರೆ ಅಲ್ವಾ, ಬಸ್ ತಪ್ಪಿ ಹೋಯ್ತು. ಆ ಕಡೆ ಹೋಗೋದು ಒಂದು ಲಾರಿಯಲ್ಲಿ ಲೋಡ್ ಆಗ್ತಾ ಇದೆ, ಅದ್ರಲ್ಲಿ ಹೋಗಿ ಬರ್ತೀನಿ. ನಿನ್ನೇನ್ ಮಾಡ್ತೀನಿ ನೋಡು. ನಾನಿಲ್ದೇ ಇದ್ರೆ ತಲೆನೂ ಬಚ್ಚಬಾರ್ದ. ನೀವಿಲ್ಲಿಲ್ದಿರೋವಾಗ ನಾನ್ ತಲೆ ಬಾಚಿ ನನ್ ಶೃಂಗಾರ ಯಾರಿಗ್ ತೋರಿಸ್ಕೋಬೇಕು? ಇದು ಮೀನ್ ಬಿಟ್ವಾ? ಹ. ಇದೆಲ್ಲ ಏನು? ನಾನಿಲ್ಲ ಅಂತಂದ್ರೆ ಮನೆ ಗುಡಿಸಬಾರ್ದು ಅಂತಿದ್ಯಾ? ನೋಡಿ, ಶರ್ಟ್ ಬಿಚ್ಚಾಕ್ ಹೋಗಿ ಸ್ನಾನ ಮಾಡಿ ಬನ್ನಿ, ಮತ್ತೆ ನೀರಾರು ಹೋಗುತ್ತೆ. ಈಗ ಸ್ನಾನ ಮಾಡಿದ್ರೆ ಆಗಲ್ಲ, ಒಂದು ಲಾರಿ ಹೋಗೋದಿದೆ. ಆ ದಿವಾಕರನ ಒಂದು ಕೆಲಸ ಇದೆ, ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ. ನೋಡಿ, ಆ ದಿವಾಕರನ ಕೆಲಸ ಅಂತ ಒಂದ್ ಗಳಿಗೆನೂ ಮನೇಲಿರಲ್ಲ. ಅವ್ರ ಸ್ನೇಹ ಬೇಡ ಅಂತಂದ್ರೆ ಮೊದ್ಲೇ ನೀವು ಕೇಳಲ್ಲ. ಅದೌದು, ಈಗ ಅವರ ಸ್ನೇಹ ಮಾಡಿ ಆಯ್ತಲ್ಲ, ಒಂದು ಕೆಲಸ ಮಾಡೋಣ. ಈ ಒಂದು ಅವರ ಕೆಲಸ ಮುಗಿಸ್ಬಿಡ್ತೀನಿ. ಆಯ್ತು, ಇನ್ನು ಮುಂದೆ ಅವರ ಕೆಲಸ ಇಲ್ಲಿ ಕೊನೆ. ಮತ್ತೆ ಅವರ ಕೆಲಸ ಇಲ್ಲ, ಮತ್ತೆ ನಿನ್ ಕೆಲಸ. ಬರ್ತೀನಿ. ಬಾಗಿಲು ಸರಿಯಾಗಿ ಹಾಕಿ ಆ ಚಿಲ್ಕ ಬಿತ್ತಂತ ನೋಡ್ಕೊ. ಬರ್ತೀನಿ. ಅವ್ರು ಹೋಗ್ಬಿಟ್ರು, ಬನ್ನಿ ಬನ್ನಿ.
ಸತ್ಯ ಹೋಗ್ಬಿಟ್ರು. ಡ್ಯಾಡಿ ಇದ್ದಕ್ಕಿದ್ದ ಹಾಗೆ ಆವೇಶದಿಂದ ಕಿರ್ಚ್ಕೊಂಡು ಓಡ್ಬಿಟ್ರು. ಎಷ್ಟು ಕೂಗಿದ್ರು ಕೇಳಿಸ್ಕೊಳ್ಳಿಲ್ಲ ಡ್ಯಾಡಿ. ನೀನ್ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ನಾನು ಆಗಲೇ ಹೇಳಿದೆ ನಿನಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ. ಅವನ ಸ್ಥಿತಿ ಗೊತ್ತಿದ್ದು ಕರ್ಕೊಂಡು ಹೋಗ್ಬಿಟ್ಟಿಯಲ್ಲ. ಕಮಾನ್ ಕಮಾನ್.
ಇಷ್ಟೇ ಸ್ವಾಮಿ ನಾನು ಮಾಡಿದ ತಪ್ಪು. ಇದು ಮದುವೆ ಮುಂಚಿನ ದಿವಸ ರಾಮಚಂದ್ರನನ್ನ ಮನೆಗೆ ಹೋಗಿದ್ದೆ. ಅಲ್ಲಿ ಅವರೊಂದು ಕಾಗದ ಬರೀತಿದ್ರು. ತಗೊಳ್ಳಿ ಸ್ವಾಮಿ, ಆ ಕಿತಾಪತಿ ಮಾಡಿದ ಕಾಗದ. ಓದಿ ನೋಡಿ. ಸೀತಾ, ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನನಗಾಗಿ ನೀನು ಕಾಯೋದು ಬೇಡ. ನನ್ನನ್ನು ಮರೆತು ನೀನು ಬೇರೆ ಯಾರನ್ನಾದರೂ ಮದುವೆಯಾಗಿ ಸುಖವಾಗಿರು. ಸರಿ, ಅದರಿಂದ ಏನಾಯ್ತು? ಅದರಿಂದ ಏನಾಗಿಲ್ಲ. ಅದರಲ್ಲಿ ನೀತ ಅಂತ ಬರ್ದಿತ್ತು. ಅದನ್ನು ಮದುಮಗಳ ಹೆಸರು ಬರೋ ಹಾಗೆ ನಾನು ಮಧ್ಯದಲ್ಲಿ ಒಂದು ಬೊಟ್ಟು ಹಾಕಿ ಸೀತಾ ಅಂತ ಮಾಡಿದೆ. ಇಷ್ಟೇ ಸ್ವಾಮಿ ನಾನು ಮಾಡಿದ ತಪ್ಪು. ಬಾಕಿ ಪೂರ ದಿವಾಕರಣ ಅಂತ ತಪ್ಪು. ಸ್ವಾಮಿ ನೋಡಿ, ನನ್ನನ್ನು ಬಿಟ್ಟರೆ ಅಡ್ಡಿಲ್ಲ, ಆ ದಿವಾಕರನ್ನು ಮಾತ್ರ ಬಿಟ್ಟು ಬಿಡಬೇಡಿ. ಸೀತಾ ಸರಿ, ನೀತಂದ್ರೆ ಯಾರು? ಕರೆಕ್ಟು, ಅದು ಯಾರು ಅಂತ ನನಗೂ ಅಂದಾಜಾಗಿಲ್ಲ. ಹೋಗಿ ಹುಡ್ಕೊಂಡು ಬರ್ತೀನಿ. ಬೇಡ ಬೇಡ, ನಮ್ಮಲ್ಲಿ ಜನ ಇದೆ, ಬಾ ಕೂತ್ಕೋ. ನಡಿ. ಊರಲ್ಲಿ ತಲೆ ಎತ್ತಿ ನಡೆಯೋದಾಗಿ ಮಾಡಿಲ್ಲ. ಇವತ್ತು ನಿನ್ನ ಮಾನ ಕಾಳೆತ್ತಿರ್ತೀನಿ. ಎಲ್ಲಿ ಓಡೋದು? ಒಂದು ಹೆಜ್ಜೆ ಮುಂದಿಟ್ರೆ ನಿನ್ನ ರುಂಡನ ನೆಲಕ್ಕುರುಳಿಸ್ತೀನಿ ನೋಡು. ಇರುವೆಗೆ ಹಾಕ್ಲಿ ಕಬ್ಬಿಣದ ಕೆಲಸ ಮಗನೇ. ಇನ್ನೊಂದು ಕಾಲ ಮುರಿದು ಹಾಕ್ತೀನಿ. ದಿವಾಕರಣ್ಣ, ತಮ್ಮ ಬಿಡಿ, ಅವಳ ಗರ್ಭಿಣಿ. ಮದ್ದಕ್ಕ ನಂತರ ಅವಳು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ವಾ?
ನಿಮ್ ಸುದ್ದಿಗೆ ಬರೋದಿಲ್ಲ. ಬಿಟ್ಬಿಡಿ ನನ್ನ. ಅಯ್ಯೋ ಅಯ್ಯೋ ಸೀತಾ, ತಾಳಿ ತಾಳಿ, ನಾನ್ ಪಕ್ಕದಲ್ಲೇ ಇದ್ದೀನಿ. ನನ್ನ ನಿಕ್ಕಂಬ ಹಾಗೆ ಕಟ್ಟಾಕೊಂಡ್ಬಿಟ್ಟಿದೆ. ಮೊದಲು ಬಿಡಿಸಿ, ಆಮೇಲೆ ಏನಾದ್ರೂ ಮಾಡ್ಕೊಳ್ಳಕ್ಕೆ. ನಡಿಲಿ ನಡಿಲಿ. ಭೀಮಸೇನ ಬಂದಾಯ್ತು, ಆಟ ಮುಗಿತೇಳೋ. ನೀವು ಬಂದ್ರ ಕರೆಕ್ಟು. ಇನ್ನು ಊರಿನಲ್ಲಿ ಒಳ್ಳೆ ಕೆಲಸಗಳು ಅಡ್ಡಿ ಇಲ್ಲದೆ ನಡೀತವೆ. ಬನ್ನಿ ಹೋಗೋಣ. ಜೀವನದ ಸಫಲತೆ ತ್ಯಾಗದಲ್ಲೇ ಇದೆ ಮಗು. ಬಡಮ್ಮ, ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ಒಳ್ಳೆ ಜನರಿಂದ ಯಾವತ್ತೂ ಒಳ್ಳೆ ಕೆಲಸನೇ ನಡೆಯುತ್ತೆ. ಮಾಲೆ ಬದಲಿಸ್ಕೊಳ್ಳಿ. ಸೀತೆಗೂ ರಾಮಗೂ ಮದುವೆ ತಂದೆ, ಮದುವೆಯ ವೈಭವ ನೋಡ್ಬೇಕು. ಸೀತೆಗೂ ರಾಮಗೂ ಮದುವೆ ತಂದೆ, ಮದುವೆಯ ವೈಭವ ನೋಡ್ಬೇಕು. ಸೀತೆಗೂ ರಾಮಗೂ ಮದುವೆ ತಂದೆ, ಮದುವೆಯ ವೈಭವ ನೋಡ್ಬೇಕು.